ನಮಸ್ಕಾರ ಸ್ನೇಹಿತರೆ, ಸ್ವಲ್ಪ ದಿನದಿಂದ ನಡೆದಿರೋ ವಿಷಯ ಇದು. ಕರ್ನಾಟಕದಲ್ಲಿ ಅರುಣ್ ವಾರ್ನೇಕರ್ ಅನ್ನೋ ಒಬ್ರು ಪ್ರಧಾನಮಂತ್ರಿ ಮೋದಿ ಗೆಲ್ಬೇಕಂತ ಒಂದು ಸ್ಪೆಷಲ್ ಪೂಜೆ ಮಾಡ್ತಾ ಇದ್ರು. ಕಾಳಿಗೆ ರಕ್ತದಾನ ಕೊಡ್ಬೇಕಂತ ಯೋಚನೆ ಮಾಡಿದ್ರು. ಆದ್ರೆ ತಪ್ಪಾಗಿ ಅವ್ರ ಬೆರಳನ್ನ ಅವ್ರು ಕಟ್ ಮಾಡ್ಕೊಂಡ್ರು. ಇವ್ರು PM ಮೋದಿ ಮೇಲೆ ಎಷ್ಟು ಉಚಿತನ ಇತ್ತಂದ್ರೆ ಇದಕ್ ಮುಂಚೆ ಅವ್ರ ಮನೆಯಲ್ಲಿ ಒಂದು ದೇವಸ್ಥಾನವನ್ನು ಮೋದಿಗೋಸ್ಕರನೇ ಕಟ್ಕೊಂಡಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಇವ್ರು ಮಾತ್ರ ಅಲ್ಲ, ಈ ಹೆಣ್ಮಕ್ಳನ್ನ ನೋಡಿ. ಬಿಜೆಪಿಯಿಂದ ನಾಯಿ ನಿಲ್ಸಿದ್ರು ಗೆಲ್ಲತ್ತೆ, ಹೌದಾ? ಅದು ನಿಜಾನೇ. ಬಿಜೆಪಿ ಪರವಾಗಿ ನಾಯಿ ನಿಲ್ಸಿದ್ರು ನಾವ್ ಗೆಲ್ಲಿಸ್ತೀವಿ. ಇದು ನಿಮ್ಮ ಮೂಢನಂಬಿಕೆ ಅಲ್ವಾ? ಇಲ್ಲ ಇಲ್ಲ, ಇದು ಭಕ್ತಿ. ಮೂಢನಂಬಿಕೆ ಏನಲ್ಲ. ನಾವು ಭಕ್ತರು. ಒಂದ್ ವೇಳೆ ಅವರು ಸಿಲಿಂಡರ್ 5,000 ಅಂತ ಹೇಳಿದ್ರು, ನಾವ್ 5,000 ಕೊಟ್ಟು ಸಿಲಿಂಡರ್ನ ಕೊಂಡ್ಕೋತೀವಿ. 500 ಕೊಟ್ಟು ಪೆಟ್ರೋಲ್ ತಗೋತೀವಿ. ಆದ್ರೆ ಮೋದಿನೇ ವಾಪಸ್ ಬರ್ಬೇಕು. 5,000 ಕೊಟ್ಟು ಸಿಲಿಂಡರ್ನ 500 ರೂಪಾಯಿ ಕೊಟ್ಟು ಪೆಟ್ರೋಲ್ನ ತಗೊಳಕ್ಕೆ ಅವ್ರು ರೆಡಿ ಆಗಿದ್ದಾರೆ. ಅವರೇ ಒಪ್ಕೊಂತಾ ಇದ್ದಾರೆ ಮೋಡಿಯಿಂದ ಖರ್ಚನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ ಅಂತ. ಆದ್ರೂ ವೋಟ್ನ ಮೋಡಿಗೆ ಹಾಕ್ತಾರಂತ. ಒಬ್ಬ ವ್ಯಕ್ತಿ ಬಿಜೆಪಿ ಸಪೋರ್ಟರ್ಗೆ ಚಾಲೆಂಜ್ ಮಾಡ್ತಾನೆ. ಮೋದಿ ಮಾಡಿರೋ ಒಂದು ಅಚೀವ್ಮೆಂಟ್ ಆದ್ರೂ ತೋರ್ಸಕ್ ಹೇಳ್ತಾರೆ. ಅದೇನಂದ್ರೆ ಮಾಡಿರೋ ಒಳ್ಳೆ ವಿಷಯ ಇದ್ರೆ ಏನಾದ್ರೂ ಇದ್ರೆ ಹೇಳಿ, ನೀವ್ ಹೇಳದ್ನ ಇಟ್ಕೊಂಡು ಬಿಜೆಪಿ ವೋಟ್ ಮಾಡ್ತೀವಿ. ಬಿಜೆಪಿ ಸಪೋರ್ಟರ್ ಹತ್ರ ಯಾವ್ದೇ ರೀತಿ ಸಮಾಧಾನ ಇಲ್ಲ. ಮೋಡಿ ಮೇಲೆ ಪ್ರೀತಿ ತೋರ್ಸಕ್ಕೋಸ್ಕರ ಅವ್ರ ಪ್ಯಾಂಟ್ ಪೂಜೆ ಕೂಡ ಖಂಡಿತವಾಗಿ ರೆಡಿ ಆಗಿದ್ದಾರೆ. 40-50 ಜನಗಳ ಮುಂದೆ ನಾನು ಚಾಲೆಂಜ್ ಮಾಡ್ತೀನಿ. ಇವ್ನ್ ಚಡ್ಡಿ ಅರ್ಧೋಗಿದೆ, ಬೇಕಾದ್ರೆ ಚೆಕ್ ಮಾಡಿ. ನಿಮ್ಮ ಪ್ಯಾಂಟ್ ನ ಬಿಚ್ಚಿ ಚೆಕ್ ಮಾಡಿದ್ರೆ ನೀವು ಬಿಜೆಪಿ ಬಿಚ್ಚು ನೋಡೋಣ, ನಾನು ನೋಡ್ತೀನಿ. ಸರಿ ನೋಡೋಣ, ಬಿಚ್ಚು ಬೇಗ. ಯೂಟ್ಯೂಬ್ ರಿಪೋರ್ಟರ್ ಪ್ರವೀಣ್ ಗೌತಮ್ ಒಂದ್ಸಾರಿ ಗ್ರೌಂಡ್ ಹೋಗಿ ಒಬ್ಬ ಅಂಕಲ್ ಜೊತೆ ಇನ್ಫ್ಲೇಷನ್ ಬಗ್ಗೆ ಕೇಳ್ತಾ ಇರ್ಬೇಕಾದ್ರೆ ನಾ ಬನಿಯನ್ ಹಾಕೊಂಡದೇ ಬಿಟ್ಬಿಟ್ಟೆ ಅಂತ ಅವ್ರು ಹೇಳಿದ್ರು. ನಾನು ಅನ್ಕೊಂಡಿರಾಗಿ ಇದೆಲ್ಲ ಜಾಸ್ತಿ ಇಲ್ಲ. ನಾನು 10 ವರ್ಷದಿಂದ ಬನಿಯನೇ ಹಾಕೊಂತ ಇಲ್ಲ ನೋಡಿ. ಪೆಟ್ರೋಲ್ ಬೆಲೆ ಬಗ್ಗೆ ಕೇಳ್ಬೇಕಾದ್ರೆ ಅವ್ರು ಏನ್ ಹೇಳಿದ್ರಂದ್ರೆ ಜನಗಳು ಮೋಟರ್ ವಾಹನದಲ್ಲಿ ಹೋಗ್ಬಾರ್ದು, ಸೈಕಲ್ ಅಲ್ಲಿ ಹೋಗ್ಬೇಕಂತ ಅವ್ರು ಹೇಳಿದ್ರು. ಜನರು ಬೈಕ್ ಮೇಲೆ ಹೋಗ್ಬಾರ್ದಾ, ಸೈಕಲ್ ಅಲ್ಲಿ ಹೋಗ್ಲಿ. ಕೆಲವೊಬ್ರು ಬನಿಯನ್ ಹಾಕೊಂಡದ್ನ ಬಿಟ್ಬಿಟ್ರು, ಇನ್ನು ಕೆಲವೊಬ್ರು ಅಂಡರ್ವೇರೆ ಅರ್ಧೋಯ್ತು. ಜನಗಳಿಗೆ ಗೊತ್ತು ಡೆಮಾಕ್ರಸಿ ಅಪಾಯದಲ್ಲಿದೆ ಅಂತ. ಆದ್ರೂ ಕೆಲವೊಬ್ಬರಿಗೆ ತಮ್ಮ ವೋಟ್ನ ಬದಲಾಯಿಸಕ್ಕೆ ಇಷ್ಟ ಇಲ್ಲ ಅಂತ. ಅವಾಗ ಕೂಡ ವೋಟ್ನ ಮೋದಿಗೆ ಹಾಕ್ತಾರಂತೆ. ಮೋದಿ ಸಪೋರ್ಟರ್ ಏನ್ ಹೇಳ್ತಾರಂತ ನೋಡಿ. ಸರ್ಕಾರ ಏನ್ ಹೇಳುತ್ತೆ ಅದನ್ನೇ ಮಾಡ್ತೀರಾ ನೀವು? ಬುದ್ಧಿನ ಉಪಯೋಗಿಸೋದಿಲ್ಲ ನೀವು. ನಾವು ಓದಿದ್ರೆ ಮಾತ್ರ ಬುದ್ಧಿನ ಉಪಯೋಗಿಸ್ಬೇಕಂತ ಏನು ಪ್ರಯೋಜನ ಇಲ್ಲ. ಅದೇನಂದ್ರೆ ಕೆಲವೊಬ್ರು ತಮ್ಮ ಬುದ್ಧಿನೇ ಉಪಯೋಗಿಸಕ್ಕೆ ರೆಡಿ ಇಲ್ಲ. ನಿಮಗೆ ಇದೆಲ್ಲ ಕೇಳಿ ನಗು ಬರ್ತಾ ಇದೆ ಅನ್ಸುತ್ತೆ. ಇದೆಲ್ಲ ಕೇಳಕ್ಕೆ ನಿಮಗೆ ಫನ್ನಿ ಆಗಿರುತ್ತೆ, ಆದ್ರೆ ಇದೆಲ್ಲ ಬಹಳ ಒಂದು ಸೀರಿಯಸ್ ಆಗಿರೋ ವಿಷಯ. ಆದ್ರೆ ದೇಶದಲ್ಲಿ ಸಾವಿರಾರು ಜನರು, ಲಕ್ಷಾರು ಜನರ ಬ್ರೇನ್ ನ ವಾಶ್ ಮಾಡಿಟ್ಟಿದ್ದಾರೆ. ಕೆಲವು ವರ್ಷದಿಂದ ಇವ್ರನ್ನೆಲ್ಲ ಕುಲ್ಡ್ ಭಕ್ತರಂತ ತಮಾಷೆ ಮಾಡ್ತಾ ಇದ್ವಿ. ಆದ್ರೆ ಕೆಲವು ದಿನಗಳ ಹಿಂದೆ ಈ ಪದನ ಉಪಯೋಗಿಸೋದನ್ನ ಬಿಟ್ಬಿಟ್ಟೆ. ಇವರು ನಮ್ಮ ದೇಶದ ಜನರನ್ನ ಒಂದ್ ವೇಳೆ ಇವ್ರು ಮುಂದೆ ತರ್ಬೇಕಂದ್ರೆ, ಇವ್ರನ್ನ ಬೆಳೆಸ್ಬೇಕಂದ್ರೆ ನಾವೆಲ್ಲ ಒಟ್ಟಾಗಿ ಇರಬೇಕು. ಮಹಾತ್ಮ ಗಾಂಧೀಜಿ ಹೇಳಿರೋ ತರ ಸಮಾಜದಲ್ಲಿ ಯಾವುದೇ ರೀತಿ ಡಿವಿಷನ್ಸ್ ಇರಬಾರ್ದು. ಹಿಂದೂ ಮುಸ್ಲಿಂ ಅಂತ ಯಾವುದೇ ರೀತಿ ವ್ಯತ್ಯಾಸ ಇರಬಾರ್ದು. ಬ್ರಾಹ್ಮಣ್ ದಲಿತ್ ಅಂತ ವ್ಯತ್ಯಾಸ ಇರಬಾರ್ದು. ಕುಲ್ಡ್ ಭಕ್ತರಿಗೂ ಲಿಬ್ರಲ್ಗೂ ಮಧ್ಯದಲ್ಲಿ ವಿ ದ ಪೀಪಲ್ ಆಫ್ ಇಂಡಿಯಾ ನಾವ್ ಯಾವಾಗ್ಲೂ ಒಟ್ಟಾಗೆ ಇರಬೇಕು. ನಾವ್ ಇವ್ರನ್ನ ತಮಾಷೆ ಮಾಡೋದ್ರಿಂದ ಅವ್ರು ಯಾವುದೇ ರೀತಿ ಸುಧಾರಿಸೋದಿಲ್ಲ. ಅದಕ್ಕೋಸ್ಕರ ಇವ್ರು ಯಾವ ರೀತಿ ಜಿತದಾಳ ಆದ್ರಂದ್ರೆ ನಾವು ಅರ್ಥ ಮಾಡ್ಕೊಂಡು ಅವರಿಗೆ ಅರ್ಥ ಮಾಡಿಸ್ಬೇಕು. ಇವ್ರನ್ನ ಈ ರೀತಿ ಬ್ರೈನ್ ವಾಶ್ ಮಾಡಿರೋದು ನಿಜವಾಗ್ಲೂ ಯಾರಂತ ಇವ್ರಿಗೆ ಗೊತ್ತಾ? ವಾಟ್ಸ್ಆಪ್ ಯೂನಿವರ್ಸಿಟಿ. ನೀವು ಕೇಳೋದು ಕರೆಕ್ಟೇ. ಒಂದ್ ವೇಳೆ ಗೋಡಿ ಮೀಡಿಯಾ ಟಿವಿ ಆಂಕರ್ಸ್ಗೆ, ಗೋಡಿ ಯೂಟ್ಯೂಬರ್ಸ್ಗೆ ನಿಮ್ಮ ಕ್ರೆಡಿಟ್ ನ ಕಳ್ತನ ಮಾಡಿರ್ತಾರ ಅನ್ಸುತ್ತೆ. ನಿಮಗೂ ಕೂಡ ಕ್ರೆಡಿಟ್ಸ್ ಬರಬೇಕು. ಆದ್ರೆ ವಾಟ್ಸ್ಆಪ್ ಯೂನಿವರ್ಸಿಟಿ ಇದೇ ಎಲ್ಲದಕ್ಕೂ ಜವಾಬ್ದಾರಿ. ವಾಟ್ಸ್ಆಪ್ ಅಲ್ಲಿ ನಡೀತಾ ಇರೋ ಈ ಆಟ ನಿಜವಾಗ್ಲೂ ನೋಡ್ಬೇಕಂದ್ರೆ ಇದು ಬೇರೆ ಲೆವೆಲ್ ಆಗಿದೆ. ವಿಡಿಯೋನ ನೋಡಿ. ಈ ಕಥೆನ ಎಲ್ಲಾದ್ರೂ ನೋಡಿರ್ತೀರಾ, ಇಲ್ಲ ಕೇಳಿರ್ತೀರಾ. ಅದೇನಂದ್ರೆ ನಮ್ಮ ದೇಶದ ಸ್ವಾತಂತ್ರ್ಯ 99 ವರ್ಷ ಲೀಸ್ ಅಲ್ಲಿ ಸಿಕ್ಕಿದೆ. ಅದನ್ನೇ ಹೇಳ್ತಿರೋದು. ನಾಡಿನ ಸ್ವಾತಂತ್ರ್ಯನ 99 ವರ್ಷ ಲೀಸಿಗೆ ತಗೊಂಡಿದೀವಿ. ನಿಮ್ ಕೈಲಾದ್ರೆ ಸಂಪೂರ್ಣ ಸ್ವಾತಂತ್ರ್ಯ ನಮ್ ಕೈ ಕೊಡ್ಬೇಕಾಗಿತ್ತು. ಒಂದ್ ನಿಮಿಷ ಇರಿ. 99 ವರ್ಷ ಲೀಸ್? ಹೌದು, ನಮಗ್ ಸಿಕ್ಕಿರೋ ಸ್ವಾತಂತ್ರ್ಯ 99 ವರ್ಷಕ್ಕೆ ಲೀಸಿಗೆ ಸಿಕ್ಕಿರೋದು. ಇಂಡಿಯಾಗೆ ಸಂಪೂರ್ಣ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಇವರು ಬಿಜೆಪಿಯ ಯುವಜನ ರಾಜಕಾರಣಿ. ನೀವೇನ್ ಅನ್ಕೊಂತಿದ್ದೀರಾ ಈ ವಿಷಯ ಇವರಿಗೆ ಗೊತ್ತಂತ? ಆಬ್ವಿಯಸ್ಲಿ ವಾಟ್ಸ್ಆಪ್ ಇಂದ. ಇದರಲ್ಲಿ ಇನ್ನೊಂದು ದುಃಖದ ವಿಷಯ ಏನಂದ್ರೆ ವಾಟ್ಸ್ಆಪ್ ಯೂನಿವರ್ಸಿಟಿ ಬಹಳ ಆಳವಾಗಿರೋ ವಿಷಯ. ಇಲ್ಲಿ ಕಳಿಸುವಂತ ಬಹಳಷ್ಟು ಮೆಸೇಜಸ್ ಎಲ್ಲ ಬರೀ ಪೋಲಿ ಮಾತ್ರ ಅಲ್ಲ, ಆದ್ರೆ ಅದಕ್ಕಿಂತ 10ರಷ್ಟು ಅಪಾಯಕರವಾದುದು. ಇದು ಒಂದು ದೊಡ್ಡ ಮಾಫಿಯಾ. ಜನಗಳ ಮೈಂಡ್ ನ ಬ್ರೈನ್ ವಾಶ್ ಮಾಡಕ್ಕೋಸ್ಕರ ಇಲ್ಲೊಂದು ದೊಡ್ಡ ಗುಂಪೆ ಕೆಲಸ ಮಾಡ್ತಾ ಇದೆ. ಎಕ್ಸಾಕ್ಟ್ಲಿ ಇದನ್ನ ಯಾವ ರೀತಿ ಮಾಡ್ತಾರಂತ ನೆಕ್ಸ್ಟ್ ನೋಡೋಣ ಅಂತ. ಅದಕ್ ಮುಂಚೆ ಒಂದ್ ವಿಷಯನ ಅರ್ಥ ಮಾಡ್ಕೋಬೇಕು. ಗೋಡಿ ಮೀಡಿಯಾನ ಕಂಪೇರ್ ಮಾಡಿ ನೋಡಿದ್ರೆ ವಾಟ್ಸ್ಆಪ್ 10% ಯಾಕೆ ಡೇಂಜರ್ ಅಂತ. ಇದಕ್ ಹಿಂದೆ ಇರೋದು ಒಂದು ಸಿಂಪಲ್ ಆಗಿರೋ ರೀಸನ್. ಗೋದಿ ಮೀಡಿಯಾ ಆಂಕರ್ಸ್ಗೆ ಪೊಲೀಸ್ ಕೇಸಸ್, FIR ಅಂದ್ರೆ ಹೆದರಿಕೆ. ಈ ನ್ಯೂಸ್ 18 ಆಂಕರ್ ಅಮನ್ ಚೋಪ್ರಾನ ನೋಡಿ. ಇವರೊಬ್ಬ ಫಸ್ಟ್ ಗ್ರೇಡ್ ಬುದ್ಧಿ ಇಲ್ದಿರೋ ಮನುಷ್ಯ. ಇವ್ರ ಹೆಸರೇನಂದ್ರೆ ಅಮನ್, ಅದೇನಂದ್ರೆ ಶಾಂತಿ ಆಗಿರೋ ಮನುಷ್ಯ. ಆದ್ರೆ ಇವರಿಗೆ ತಪ್ಪಾಗಿರೋ ವಿಷಯನ ಕಳಿಸಿದ್ಕೋಸ್ಕರ NBDSA ಬಹಳಷ್ಟು ನೋಟಿಸ್ ನ ಕೊಟ್ಟಿದ್ದಾರೆ. ಇವ್ರ ಮೇಲೆ ಫೈನ್ ಕೂಡ ಹಾಕಿದ್ದಾರೆ. ಇವ್ರ ಬಾಸ್ ಆಗಿರೋ ಮುಖೇಶ್ ಅಂಬಾನಿ ಹೆಸರನ್ನ ನಾಶ ಮಾಡ್ತಾ ಇದ್ದಾರೆ. ವಾಟ್ಸ್ಆಪ್ ಯೂನಿವರ್ಸಿಟಿ ವಿಷಯದಲ್ಲಿ ಎದಕ್ಕೋಸ್ಕರ ಇವ್ರು ಮುಂದೆ ಬರ್ತಾ ಇಲ್ಲ? ಯಾಕಂದ್ರೆ ಇವರಿಗೆ FIR ಅಂದ್ರೆ ಹೆದರಿಕೆ. ರಾಜಸ್ಥಾನದಲ್ಲಿ ದೇವಸ್ಥಾನ ಡೆಮಾಲಿಷ್ ಮಾಡಿದ ಬಗ್ಗೆ ಅಮನ್ ಚೋಪ್ರಾ ಫೇಕ್ ಆಗಿರೋ ನ್ಯೂಸ್ ನ ಹಬ್ಬಿಸಿದ್ದಾರೆ. ಪ್ರೋಗ್ರಾಮ್ ಅಲ್ಲಿ ಇವ್ರು ಏನ್ ಹೇಳಿದ್ರೆ ಅಂದ್ರೆ ಜಹಾಂಗಪುರಿಲಿ ದರ್ಗಾನ ಬುಲ್ಡೇಜರ್ ಇಂದ ಹೊಡೆದಾಕಿದ್ರು.
ರಾಜಸ್ಥಾನದಲ್ಲಿ ಅಪ್ಪ ರಾಜಕೀಯದಲ್ಲಿರೋ ಕಾಂಗ್ರೆಸ್ ದ್ವೇಷ ತೀರ್ಸ್ಕೊಳಕ್ಕೋಸ್ಕರ ರಾಜಸ್ಥಾನದಲ್ಲಿ ಒಂದು ದೇವಸ್ಥಾನನ ಹೊಡೆದಾಕಿದ್ರು. ಇದೇ ಸುಳ್ಳನ್ನ ಬಿಜೆಪಿ ರಾಜಸ್ಥಾನದಲ್ಲಿ ಹಬ್ಬಿಸಿದ್ರು. ಕೆಲವೊಂದು ಮೀಡಿಯಾ ಆರ್ಗನೈಸೇಷನ್ ಈ ವಿಷಯನ ಫ್ಯಾಕ್ಟ್ ಚೆಕ್ ಮಾಡಿ ಸುಳ್ಳಂತ ಹಬ್ಬಿಸಿದ್ರು. ಇದರಲ್ಲಿ ಕ್ವೀನ್ 2 ಒಂದು. ನಿಜವಾಗ್ಲೂ ಈ ದೇವಸ್ಥಾನನ ಮುಂಚೆನೆ ಹೊಡೆದಾಕಿದ್ರು. ಅವಾಗ ಮುನ್ಸಿಪಾಲಿಟಿಯಲ್ಲಿ ಬಿಜೆಪಿ ಮೆಂಬರ್ ಇದ್ರು. ಈ ವಿಷಯ ಹೊರಗ್ ಬಂದ್ಮೇಲೆ ಬಿಜೆಪಿ ರಾಜಸ್ಥಾನ್ ಅವ್ರ ಟ್ವೀಟ್ ನ ಡಿಲೀಟ್ ಮಾಡ್ಬಿಟ್ರು. ಆದ್ರೆ ಅಮನ್ ಚೋಪ್ರಾಗೆ ವಿರೋಧವಾಗಿ 3 FIR ಫೈಲ್ ಆಯ್ತು. ಮತದ ಮೇಲೆ ಹೆಸರು ಹೇಳಿ ಪ್ರಚೋದ ಮಾಡಿದ್ಕೆ, ಕಮ್ಯುನಲ್ ಹಾರ್ಮೋನ್ ಡಿಸ್ಟರ್ಬ್ ಮಾಡಿದ್ಕೆ ರಾಜಸ್ಥಾನ್ ಪೊಲೀಸ್ ಅಮನ್ ಚೋಪ್ರಾನ ಅರೆಸ್ಟ್ ಮಾಡಕ್ ಬಂದಾಗೆ. ಆಮೇಲೆ UP ಪೊಲೀಸ್ ಇದ್ರ ಬಗ್ಗೆ ತಿಳ್ಕೊಂಡ್ಮೇಲೆ ಹೇಗೋ ಇದರಿಂದ ತಪ್ಪಿಸ್ಕೊಂಡು ಹೊರಗ್ ಬಂದ್ರು. ಅರ್ನಾಬ್ ಗೋಸ್ವಾಮಿಗೆ ಇದೇ ಪರಿಸ್ಥಿತಿ. ನೀವು ಈ ವಿಷಯನ ಕೇಳಿರ್ತೀರಾ. ಮಹಾರಾಷ್ಟ್ರದಲ್ಲಿರೋ ಪಾಲ್ಕರಲ್ಲಿ 2 ಅಮಾಯಕರು ಅವ್ರ ಜೊತೆ ಇರೋರ್ನ ಕೊಂದಾಕಿದ್ರು. ಇದಕ್ಕೆ ಕಾರಣ ಏನಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಚೈಲ್ಡ್ ಕಿಡ್ನಾಪರ್ ಅಂತ ವದಂತಿನ ಸ್ಪ್ರೆಡ್ ಮಾಡಿದ್ಕೆ. ಇದಾದ್ಮೇಲೆ ಪೊಲೀಸ್ 101 ಜನನ ಅರೆಸ್ಟ್ ಮಾಡಿದ್ರು. ಇದಾದ್ಮೇಲೆ ವಾಟ್ಸ್ಆಪ್ ಯೂನಿವರ್ಸಿಟಿಲಿ ಒಂದು ಸುಳ್ಳು ವಿಷಯನ ಸ್ಪ್ರೆಡ್ ಮಾಡಿದ್ರು. ಆ ವಿಷಯ ಏನಂದ್ರೆ ಆ ಸಾಧುಗಳನ್ನ ಕೊಲೆ ಮಾಡಿದ್ದು ಮುಸ್ಲಿಮ್ಸೇ ಅಂತ. ಆ ಟೈಮಲ್ಲಿ ಹೋಮ್ ಮಿನಿಸ್ಟರ್ ಇರುವಂತ ಅನಿಲ್ ದೇಶ್ಮುಖ್ ಈ ಕೇಸ್ನ ಕ್ಲಾರಿಫೈ ಮಾಡಿ ಏನ್ ಹೇಳಿದ್ರಂದ್ರೆ ಅರೆಸ್ಟ್ ಮಾಡಿರೋ 101 ಜನರಲ್ಲಿ ಒಬ್ರು ಕೂಡ ಮುಸ್ಲಿಂ ಇಲ್ಲ. ಆದ್ರೆ ಈ ವಿಷಯನ ರಿಪಬ್ಲಿಕ್ ಟಿವಿ ರಿಪೋರ್ಟರ್ ಅರ್ನಬ್ ಗೋಶಾಬಿ ಸ್ವಲ್ಪನೂ ನಾಚಿಕೆ ಇಲ್ಲದೆ ಅವ್ರ ಟಿವಿಯಲ್ಲಿ ಸ್ಪ್ರೆಡ್ ಮಾಡಿದ್ರು. 2 ಹಿಂದೂ ಸಾಧುಸ್ನ ಸಾಯಿಸಿದ್ದಾರೆ. ನಿಮ್ಮ ಕಾವಿ ಬಟ್ಟೆ ಹಾಕೊಂಡಿದ್ರಿಂದ ಅವ್ರನ್ನ ಈಸಿಯಾಗಿ ಕಂಡುಹಿಡಿದ್ರು. ಆದ್ರೆ ಮತ ರೀತಿಯಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ನೀವ್ ಹೇಳೋದ್ರಲ್ಲಿ ಏನಾದ್ರೂ ಅರ್ಥ ಇದೆಯಾ? ಇದರ ಸಮಸ್ಯೆ ಏನಂದ್ರೆ ಅರ್ನಬ್ಗೆ ಎದುರಾಗಿ FIR ನ ಫೈಲ್ ಮಾಡಿದ್ರು. ಅದೇ ರೀತಿ ಅಮಿಷ್ ದೇವ್ಗನ್ ಕಥೆನೂ ಇದೇನೆ. ನ್ಯೂಸ್ 18 ನ ಇನ್ನೊಬ್ಬ ಆಂಕರ್ ಸಫೀಸೆಂಟ್ ಗೋಯ್ಜಾ ಮೊಯ್ದೀನ್ಗೆ ವಿರೋಧವಾಗಿ ತುಂಬಾ ತಪ್ಪಾಗಿರೋ ವಾರ್ತೆನ ಉಪಯೋಗಿಸಿದ್ರು. ಅದಾದ್ಮೇಲೆ ಒಂದು ಅಪಾಲಜಿ ಕೂಡ ಟ್ವೀಟ್ ಮಾಡಿದ್ದಾರೆ. ಅದರಲ್ಲಿ ಆಕ್ಚುಲಿ ನಾನು ಅಲಾವುದ್ದೀನ್ ಖಿಲ್ಜಿ ಬಗ್ಗೆ ಮಾತಾಡ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಬೈ ಮಿಸ್ಟೇಕ್ ಬಾಯ್ ತಪ್ಪಿ ಕೊಯ್ಜಾ ಮೊಯ್ದೀನ್ ಅಂತ ಹೇಳಿದ್ದೆ. ಆದ್ರೆ ಈ ವಿಷಯದ ಬಗ್ಗೆ ಅವ್ರ ಮೇಲೆ FIR ನ ಫೈಲ್ ಮಾಡಿದ್ರು. ಸುಪ್ರೀಂ ಕೋರ್ಟ್ ಇವ್ರ ಮೇಲೆ ಟ್ರಯಲ್ ನ ಫೇಸ್ ಮಾಡಕ್ ಕೂಡ ಹೇಳಿದ್ರು. ಇನ್ನೊಂದು ಎಕ್ಸಾಂಪಲ್ ಏನಂದ್ರೆ ಸುಧೀರ್ ಚೌಧರಿ. ಇವರು ಜ್ಯೂ ನ್ಯೂಸ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಂದು ನಾನ್ಸೆನ್ಸ್ ಆಗಿರೋ ಫ್ಲೋ ಚಾರ್ಟ್ ವಾಟ್ಸ್ಆಪ್ ಅಲ್ಲಿ ಸ್ಪ್ರೆಡ್ ಆಗ್ತಾ ಇತ್ತು. ಯಾವ ರೀತಿ ಜಿಗಾತ್ ನಡೆಯುತ್ತೆ ಅಂತ ಒಂದು ಸುಳ್ಳಾಗಿರೋ ವಿಷಯ ಸ್ಪ್ರೆಡ್ ಆಗ್ತಾ ಇತ್ತು. ಹಾರ್ಡ್ ಜಿಹಾದ್, ಸಾಫ್ಟ್ ಜಿಹಾದ್, ಕಟ್ಟರ್ ಜಿಹಾದ್, ವಿಚಾರಿಕ್ ಜಿಹಾದ್, ಎಕನಾಮಿಕ್ ಜಿಹಾದ್, ಹೆಲ್ತ್ ಜಿಹಾದ್, ಹಿಸ್ಟ್ರಿ ಜಿಹಾದ್, ಮೀಡಿಯಾ ಜಿಹಾದ್. ಸುಧೀರ್ ಸ್ವಲ್ಪನೂ ಯೋಚನೆ ಮಾಡದೆ ಈ ವಾಟ್ಸ್ಆಪ್ ಯೂನಿವರ್ಸಿಟಿಲಿ ಬಂದಂತ ಸುಳ್ಳನ್ನ ಟಿವಿಯಲ್ಲಿ ತೋರ್ಸ್ಬೇಕಂತ ಪ್ರಯತ್ನ ಮಾಡಿದ್ರು. ಆದ್ರೆ ಇದ್ರ ಪರಿಣಾಮ ಇವ್ರ ಮೇಲೆ ಒಂದು FIR ನ ಫೈಲ್ ಮಾಡಿದ್ರು. ಗೋಧಿ ಮೀಡಿಯಾ ಆಂಕರ್ ಅವ್ರ ಕಡೆಯಿಂದ ಸುಳ್ಳಾಗಿರೋ ವಿಷಯನ ಸ್ಪ್ರೆಡ್ ಮಾಡಕ್ಕೆ ಅವ್ರ ಕಡೆಯಿಂದ ಪೂರ್ತಿ ಪ್ರಯತ್ನ ಮಾಡಿದ್ರು. ಸೊಸೈಟಿ ಜೊತೆ ವಿರೋಧ ಮೂಡಿಸಿದ್ರು. ರೂಪಾಯಿ ನೋಟ್ ನ ಬೆಲೆ ಕಮ್ಮಿ ಆಗಿರೋ ಫಲನ್ ಬಗ್ಗೆ ಹೇಳಿದ್ರು. ಖರ್ಚಿನ ಬಗ್ಗೆ ರಾಜಕೀಯ ಜೊತೆ ಡಿಫೆಂಡ್ ಮಾಡಿದ್ರು. ರೂಪಾಯಿನ ಬೆಲೆ ಕಡಿಮೆ ಆಗಿದೆ ಅಂದ್ರೆ ಇದರಲ್ಲಿ ನಷ್ಟನೂ ಇದೆ, ಲಾಭ. ಕೆಲಸ ಇಲ್ಲಾರದಕ್ಕೆ ಯಂಗ್ಸ್ಟರ್ಸೇ ಕಾರಣ ಅಂತ ಹೇಳಿದ್ರು. ಸಾಧಾರಣ ಜನಗಳ ಬಗ್ಗೆ ಕೇವಲವಾಗಿ ಮಾತಾಡಿದ್ರು. ವ್ಯವಸಾಯಿಗಳನ್ನ ಖಾಲಿಸ್ತಾನ್ ಅಂತ ಹೇಳಿದ್ರು. ಆದ್ರೆ ಇದೆಲ್ಲ ಆದ್ಮೇಲೂ ಕೂಡ ಇವರೆಲ್ಲ ವಾಟ್ಸ್ಆಪ್ ಯೂನಿವರ್ಸಿಟಿಗೆ ಈಕ್ವಲ್ ಆಗಿ ಬರಕ್ಕಾಗಲ್ಲ. ಫ್ಯಾಕ್ಟ್ ಚೆಕ್ ಮತ್ತು FIR ವಿರೋಧಕ್ಕೆ ಭಯ ಜಾಸ್ತಿ. ಆದ್ರೆ ವಾಟ್ಸ್ಆಪ್ ಯೂನಿವರ್ಸಿಟಿಲಿ ಅಪಾಯಕರವಾದ ವಿಷಯ ನಡೀತಾ ಇರಬೇಕಾದ್ರೆ ಆದ್ರೆ ಎದುರು ಬಗ್ಗೆನೂ ಹೆದರಿಕೆ ಇಲ್ಲ. ವಾಟ್ಸ್ಆಪ್ ಅಲ್ಲಿ ನಿಮ್ಗೆ ಗೊತ್ತಿರೋ ಒಬ್ಬ ಮನುಷ್ಯನಿಂದ ಒಂದು ಮೆಸೇಜ್ ಬರುತ್ತೆ. ಒಂದ್ ವೇಳೆ ಅದು ಸುಳ್ಳಾಗಿರೋ ಫ್ಯಾಕ್ಟ್ ಅಂತ ಗೊತ್ತಾದ್ರೆ ನಿಜವಾಗಿರೋ ವಿಷಯ ಏನಂತ ಮೆಸೇಜ್ ಮಾಡಿದ್ರೆ ನಿಮಗೆ ಅವ್ರು ಸಿಂಪಲ್ ಆಗಿ ಹೇಳ್ತಾರೆ, ಓ ಆ ತರನಾ, ನನಗೆ ಬೇರೆ ಯಾರೋ ಫಾರ್ವರ್ಡ್ ಮಾಡಿದಾರ ಅಂತ ಹೇಳ್ತಾರೆ. ಒಂದು ವಾಟ್ಸ್ಆಪ್ ಮೆಸೇಜ್ ಎಷ್ಟು 1000 ಸಲ ಎಷ್ಟು ಲಕ್ಷ ಸಲ ಶೇರ್ ಮಾಡ್ತಾರಂತ ಗೊತ್ತಿಲ್ಲ. ಫಸ್ಟ್ ಆ ಮೆಸೇಜ್ ನ ಯಾರಿಗೆ ಯಾರು ಕಳ್ಸಿದಾರಂತ ಗೊತ್ತಾಗಲ್ಲ. ಹಾಗಾದ್ರೆ ಯಾರ ಮೇಲೆ FIR ಹಾಕೋದು? ಒಂದ್ ವೇಳೆ ಸರ್ಕಾರ ಅದನ್ನ ಟ್ರ್ಯಾಕ್ ಮಾಡಿದ್ರೆ ಕಂಡಿಡ್ದು ಅವ್ರ ಮೇಲೆ ಕೇಸ್ ಹಾಕ್ಬೋದು. ಇದೇ ರೀತಿ ಕರ್ನಾಟಕದಲ್ಲಿ 32 ವಯಸ್ಸಿನ ಕಾಲ್ ಸೆಂಟರ್ ಆಜಮ್ ಎಂಪ್ಲಾಯ್ನ 50 ಜನ ಸೇರಿ ಕೊಲೆ ಮಾಡಿದ್ದಾರೆ. ಯಾಕಂದ್ರೆ ಅವಾಗ ವಾಟ್ಸ್ಆಪ್ ಅಲ್ಲಿ ಒಂದು ಸುಳ್ಳಾಗಿರೋ ಮೆಸೇಜ್ ಸ್ಪ್ರೆಡ್ ಆಗಿದೆ. ಅದೇನಂದ್ರೆ ಚೈಲ್ಡ್ ಕಿಡ್ನಾಪ್ ಅಂತ. ವಾಲ್ಗರ್ ಕೇಸಲ್ಲಿ ನಡೆದಿರುವಂತೆ ಅದೇ ರೀತಿ ಇಲ್ಲಿ ಸರ್ಕಾರ ಪೊಲೀಸ್ ಆಕ್ಷನ್ ತಗೊಂಡಿರೋದ್ರಿಂದ ಈ ಪಾಪಕ್ಕೆ ಕಾರಣವಾಗಿರೋ 50 ಜನನು ಅರೆಸ್ಟ್ ಮಾಡಿದ್ರು. ಆಕ್ಚುಲಿ ಈ ಮೆಸೇಜ್ ನ ಯಾರು ಕಳಿಸಿದಾರಂತ ಕಂಡಿಡಿದ್ರು. ಯಾವ ವಾಟ್ಸ್ಆಪ್ ಗ್ರೂಪ್ ಇಂದ ಈ ಮೆಸೇಜ್ ಫಾರ್ವರ್ಡ್ ಆಯ್ತೋ ಆ ಗ್ರೂಪ್ ನ ಅಡ್ಮಿನ್ ನ ಕೂಡ ಅರೆಸ್ಟ್ ಮಾಡಿದ್ದಾರೆ. ಸರ್ಕಾರ ಅನ್ಕೊಂಡ್ರೆ ಈ ಸುಳ್ಳು ಫ್ಯಾಕ್ಟರಿನ ಇವಾಗ್ಲೇ ಕ್ಲೋಸ್ ಮಾಡಬಹುದು. ಆದ್ರೆ ಸಮಸ್ಯೆ ಏನು ಗೊತ್ತಾ? ಬೆಂಕಿ ಉರಿತಾ ಇದೆ ಅಂದ್ರೆ ಮಳೆ ಅದನ್ನ ತಡೆಗಟ್ಟುತ್ತೆ. ಆದ್ರೆ ಬೆಂಕಿ ಮಳೆ ಸುರಿದ್ರೆ ಯಾರಿಂದ ಅದನ್ನ ತಡೆಗಟ್ಟಕ್ಕಾಗಲ್ಲ. ಆದ್ರೆ ಈ ವಾಟ್ಸ್ಆಪ್ ಮಾಫಿಯಾನ ನಡೆಸೋದೇ ಬಿಜೆಪಿ IT ಸೆಲ್ ಆಗ್ಬೇಕಾದ್ರೆ ಆದ್ರೆ ಬಿಜೆಪಿ ಸರ್ಕಾರನ ಹೇಗ್ ನಿಂದ್ರಿಸೋಕಾಗತ್ತೆ? ಸಿಂಗಪೂರ್ ನ್ಯೂಸ್ ಚಾನಲ್ ಒಂದು ಡಾಕ್ಯುಮೆಂಟರಿನ ರೀಸೆಂಟ್ ಆಗಿ ಮಾಡಿದ್ರು. ಅದರಲ್ಲಿ ಒಬ್ಬ ಬಿಜೆಪಿ IT ಸೆಲ್ ನ ಇಂಟರ್ವ್ಯೂ ಮಾಡಿದ್ರು. ಅದರಲ್ಲಿ ಅವ್ರು ಏನ್ ಹೇಳ್ತಾರಂತ ಕೇಳಿ. ನನ್ನ ಹೆಸರು ಅನಿಲ್ ಕುಮಾರ್, ನಾ ಬಿಜೆಪಿ IT ಸೆಲ್ ಅಲ್ಲಿ ಕೆಲಸ ಮಾಡೋದು. ನಮ್ ಜೊತೆ ಒಂದು ಟೀಮ್ ಇರುತ್ತೆ. ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ನಾನು ಕಮೆಂಟ್ ಮಾಡ್ತೀನಿ. ನಮ್ಮ ಮುಖ್ಯವಾದ ಕೆಲಸ ಏನಂದ್ರೆ ಅವ್ರನ್ನೆಲ್ಲ ಡಿಫ್ರೇಮ್ ಮಾಡೋದು. ಯಾರೆಲ್ಲ ಅಪ್ಲೋಡ್ ಮಾಡ್ತಾರೋ ಅವರ ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ಅವ್ರನ್ನೆಲ್ಲ ಡಿಫೇಮ್ ಮಾಡೋದು. ಈ ಮಾಫಿಯಾನ ನೇರವಾಗಿ ಮೇಲಿಂದ ಆಪರೇಟ್ ಮಾಡ್ತಾ ಇದ್ದಾರೆ. ಸಮೀಪದಲ್ಲಿ ಸುಳ್ಳಾಗಿರೋ ಪ್ರೊಪಗಂಡ್ ಮೂವಿ ಕೇರಳ ಸ್ಟೋರಿ ಅಂತ ರಿಲೀಸ್ ಆಯ್ತು. ಈ ಸಿನಿಮಾದಲ್ಲಿ ಏನ್ ಹೇಳ್ತಾರಂದ್ರೆ 32,000 ಹೆಣ್ಮಕ್ಳು ISIS ಅಲ್ಲಿ ಜಾಯಿನ್ ಮಾಡಿದ್ರಂತೆ. ನಾ ಈ ವಿಷಯದ ಬಗ್ಗೆ ಒಂದು ವಿಡಿಯೋನೇ ಮಾಡಿದೀನಿ. ಆ ಪ್ರೊಪಗಂಡನ ಡಿಬಗ್ ಕೂಡ ಮಾಡಿದೀನಿ. ಈ ಸುಳ್ಳನ್ನ ಕಂಡಿಡಿದ ಮೇಲೆ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿರೋ ಅವರೇ ಹೇಳಿದ್ರು ಕ್ಲೈಮ್ ನ ಬ್ಯಾಕಪ್ ಮಾಡಕ್ಕೆ ಯಾವುದೇ ರೀತಿ ಸೋರ್ಸ್ ಇಲ್ಲ ಅಂತ ಹೇಳಿದ್ರು. ಇದರಲ್ಲಿ 32,000 ಅನ್ನೋದು ಸುಳ್ಳಾಗಿರೋ ನಂಬರ್. ಇದರಲ್ಲಿ ನಿಜವಾದ ನಂಬರ್ 3 ಮಾತ್ರ.
ಸುಪ್ರೀಂ ಕೋರ್ಟ್ ಫಿಲಿಂ ಪ್ರೊಡ್ಯೂಸರ್ ಹೇಳಿದ್ದಾರೆ ಈ ಸಿನಿಮಾಗ್ ಮುಂಚೆ ಒಂದು ಡಿಸ್ಕ್ಲೈಮರ್ ಬರಬೇಕು, ಆಮೇಲೆ ಈ ಡಿಸ್ಕ್ಲೈಮರ್ ಲೈಫ್ ಒಂದು ಫಿಕ್ಷನ್ ವರ್ಷನ್ ಅಂತ ಹೇಳಿದ್ದಾರೆ. ಯಾಕಂದ್ರೆ ಈ ಕತೆ ನಿಜವಾದ ಕತೆ ಅಲ್ಲ. ಆದ್ರೆ ಪ್ರಧಾನಮಂತ್ರಿ ಮೋದಿ ಈ ಸುಳ್ಳಾಗಿರೋ ವಿರೋಧನ ವ್ಯಕ್ತಪಡಿಸೋಕೋಸ್ಕರ ಪ್ರೊಪಗಂಡನ ಅವ್ರ ಎಲೆಕ್ಷನ್ಗೋಸ್ಕರ ಪ್ರಮೋಟ್ ಮಾಡಿದ್ದಾರೆ. ತೀವ್ರವಾದಿಗಳ ಅನುಕೂಲವಾಗಿ ಒಂದು ಸಿನಿಮಾ ತೆಗೆದಿದ್ದಾರೆ. ಕೇರಳ ಸ್ಟೋರಿ ಅನ್ನೋ ಒಂದು ಸಿನಿಮಾನ ಒಂದು ದೊಡ್ಡ ಸಿದ್ಧಾಂತವಾಗಿ ಮಾಡಿಸಿದ್ದಾರೆ. ನಾನ್ ಮತ್ತೆ ಮತ್ತೆ ಮೋದಿ ಹತ್ರ ಹೇಳೋದೇನಂದ್ರೆ ಸ್ವಲ್ಪ ಮರ್ಯಾದೆಯಿಂದ ನಡ್ಕೊಳ್ಳಿ. ಯಾಕಂದ್ರೆ ನಿಮ್ಮ ನಡವಳಿಕೆ ನೋಡಿ ನಮಗೆ ಸೆಕೆಂಡ್ ಹ್ಯಾಂಡ್ ಎಂಬಾರಸ್ ಬರುತ್ತೆ. ಆದ್ರೆ ಈ ಸಿನಿಮಾನ ದೂರದರ್ಶನಲ್ಲಿ ಸ್ಕ್ರೀನಿಂಗ್ ಮಾಡಿದ್ದಾರೆ. ಹೋಮ್ ಮಿನಿಸ್ಟರ್ ಕೂಡ ಒಂದು ಸ್ಪೀಚ್ ಅಲ್ಲಿ ತನ್ನ ಬಗ್ಗೆ ತಾನೇ ಗೌರವದಿಂದ ಮಾತಾಡ್ಕೊಂಡಿದ್ದಾರೆ. ಯಾವ ರೀತಿ ತಮ್ಮ IT ಸೆಲ್ ಅಲ್ಲಿ ಸುಳ್ಳನ್ನ ಕೂಡ ನಿಜವಾದ ರೀತಿಯಲ್ಲಿ ಸ್ಪ್ರೆಡ್ ಮಾಡಬಹುದು ಅಂತ ಮಾತಾಡ್ತಾ ಇದ್ರು. ನಿಮಗೇನ್ ಇನ್ಫಾರ್ಮೇಶನ್ ಬೇಕು ಅದನ್ನ ಜನಗಳ ಹತ್ರ ನೀವು ಸೇರಿಸಿದ್ರೆ ಅದು ಒಳ್ಳೆ ಸಮಾಚಾರ ಆಗ್ಬೋದು, ಇಲ್ಲದೆ ಕೆಟ್ಟ ಸಮಾಚಾರ ಆಗ್ಬೋದು. ಅದು ನಿಜ ಆಗ್ಲಿ ಇಲ್ಲ ಸುಳ್ಳಾಗ್ಲಿ ಅದನ್ನ ಪ್ರಚಾರ ಮಾಡ್ತೀವಿ ನಾವು. ಹೇಳ್ಬೇಕಂದ್ರೆ ನಮ್ಮ ವಾಟ್ಸಪ್ ಗ್ರೂಪ್ ಅಲ್ಲಿ ಇವಾಗ 32 ಲಕ್ಷ ಜನಗಳು ಇದ್ದಾರೆ. ಆ ವಾಟ್ಸಪ್ ಗ್ರೂಪ್ ಅಲ್ಲಿ ಏನ್ ಸಮಾಚಾರ ಬೇಕಾದ್ರೂ ನಾವು ಕಳಿಸ್ತೀವಿ. ಒಂದ್ ವೇಳೆ ಪ್ರಧಾನಮಂತ್ರಿ ಮೋದಿಯು ಮತ್ತು ಅಮಿತ್ ಶಾ ಈ ರೀತಿ ಮಾಡ್ಬೇಕಾದ್ರೆ ವಾಟ್ಸಪ್ ಯೂನಿವರ್ಸಿಟಿನ ಏನಕ್ಕೋಸ್ಕರ ನಿಲ್ಲಿಸಬೇಕು? ಈ ಮಾಫಿಯಾನ ಯಾರಿಂದ ತಡೆಯಕ್ಕಾಗ್ಲಾರ್ದೆ ಒಂದು ರಾಕ್ಷಸನ್ ತರ ಪರಿವರ್ತನೆ ಆಯ್ತು. ಸಮಯನ ವೇಸ್ಟ್ ಮಾಡದೆ ಬನ್ನಿ, ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ವಾಟ್ಸ್ಆಪ್ ಮಾಫಿಯಾದಲ್ಲಿ ಮೇನ್ಲಿ 4 ಡಿಪಾರ್ಟ್ಮೆಂಟ್ ಇದೆ. ಈ 4 ಡಿಪಾರ್ಟ್ಮೆಂಟು ಹಿಂದೂಗಳೇ ಇವ್ರ ಟಾರ್ಗೆಟ್ ಆಗಿದೆ. ಅದು ಏನಕ್ಕಂತ ನೀವು ಕೇಳಿದ್ರೆ ಇದಕ್ಕಿಂದೆ ಒಂದು ಕಾರಣ ಇದೆ. ದೇಶನ ಆಳ್ತಾ ಇರೋ ಯಾರಾದ್ರೂ ಈ ದೇಶನ ಡಿಕ್ಟೇಟರ್ಶಿಪ್ ಆಗ್ಬೇಕಂದ್ರೆ ದೇಶದಲ್ಲಿರೋ ಮೆಜಾರಿಟಿನ ಅವ್ರ ಕಂಟ್ರೋಲ್ ಅಲ್ಲಿ ತಗೊಂಡ್ಬರ್ಬೇಕು. ದೇಶದಲ್ಲಿರುವಂತ ಮೆಜಾರಿಟಿ ಕಮ್ಯುನಿಟಿ ಜನರನ್ನ ಅವ್ರು ಬ್ರೇನ್ ವಾಶ್ ಮಾಡ್ಬೇಕಾಗುತ್ತೆ. ಜರ್ಮನ್ ಡಿಕ್ಟೇಟರ್ ಹಿಟ್ಲರ್ ಎಕ್ಸಾಂಪಲ್ ತಗೊಂಡ್ರೆ ಅವ್ರು ಎಥ್ಲಿಕ್ ಜರ್ಮನ್ ಆರಿಯನ್ಸ್ ನ ಟಾರ್ಗೆಟ್ ಆಗಿ ನೋಡಿದ್ರು. ಆ ಜನರೇ ಆ ಸಮಯದಲ್ಲಿ ಮೆಜಾರಿಟಿ ಕಮ್ಯುನಿಟಿ. ಇವ್ರನ್ನೆಲ್ಲ ಬ್ರೇನ್ ವಾಶ್ ಮಾಡಕ್ಕೆ ಜ್ಯೂಸ್ಗೆ ಎದುರಾಗಿ ಒಂದು ಸುಳ್ಳಾಗಿರೋ ವಿಷಯ ಅಂತ ಸ್ಪ್ರೆಡ್ ಮಾಡಿದ್ರು. ಇವ್ರು ಏನ್ ಹೇಳಿದ್ರಂದ್ರೆ ಜ್ಯೂಸ್ ಇಂದ ನಮ್ಮ ದೇಶಕ್ಕೆ ದೊಡ್ಡ ಆಪತ್ತು, ಆ ರೀತಿ ಹೇಳಿ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರು. ಪಾಕಿಸ್ತಾನ್ ಡಿಕ್ಟೇಟರ್ ನ ಎಕ್ಸಾಂಪಲ್ ಆಗಿ ತಗೊಳ್ಳಿ, ಜಿಯಾ ಉಲ್-ಹಕ್. ಪಾಕಿಸ್ತಾನ ಮೆಜಾರಿಟಿ ಕಮ್ಯುನಿಟಿ ಸುನ್ನಿ ಮುಸ್ಲಿಮ್ಸೇ. ಅವ್ರ ಮೇಲೆ ಟಾರ್ಗೆಟ್ ಆಗಿ ಇಟ್ಕೊಂಡ್ರು, ವಿರೋಧನ ತೋರಿಸಿದ್ರು. ಹಿಂದೂಸ್, ಕ್ರಿಶ್ಚಿಯನ್ಸ್, ಸಿಯಾ ಮುಸ್ಲಿಮ್ಸ್, ಆಮೇಲೆ ಅಹಮದ ಮುಸ್ಲಿಮ್ಸ್ಗೆ ವಿರೋಧವಾಗಿ ಮೆಜಾರಿಟಿ ಕಮ್ಯುನಿಟಿನ ಮತದ ಹೆಸರು ಹೇಳಿ ಅವ್ರ ಮೇಲೆ ಹಲ್ಲೆ ಮಾಡಿ ಬ್ರೇನ್ ವಾಶ್ ಮಾಡಿದ್ರು. ಬಿಜೆಪಿಯ ಐಡಿಯಾಲಜಿಕಲ್ ರೋಲ್ ಮಾಡೆಲ್ ಸವಾರ್ಕರ್, ಗೋಲ್ವಾರ್ ಜನರು ಕೂಡ ಇದ್ದಾರೆ. ಇವ್ರ ಬಗ್ಗೆ ಮುಂಚೆ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಹೇಳಿದ್ದೀನಿ, ಯಾವ ರೀತಿ ಇಬ್ರು ವ್ಯಕ್ತಿ ಹಿಟ್ಲರ್ಗೆ ಸೆಲ್ಫ್ ಡಿಕ್ಲೇರ್ ಫ್ಯಾನ್ ಬಾಯ್ ಆಗಿದ್ರು ಅಂತ. ನಾವ್ ಅನ್ಕೊಂಡಾಗೆ ಹಿಂದೂಸ್, ಜೈನ್, ಸಿಖ್ಸ್, ಬುದ್ಧಿಸ್ಟ್ ಎಲ್ಲರೂ ಹಿಂದೂಸೇ. ಇದರಲ್ಲಿ ಕ್ರಿಶ್ಚಿಯನ್, ಮುಸ್ಲಿಮು ಎಕ್ಸ್ಕ್ಲೂಡ್ ಆಗಿದ್ರು. ಸಾರ್ವರ್ಕರ್, ಗೋಲ್ವರ್ಗೆ ಒಂದು ಅಜೆಂಡಾ ಇತ್ತು. ಅವರಿಗೆ ಮನುಸ್ಮೃತಿ ಬುಕ್ ಅಂದ್ರೆ ಬಹಳ ಇಷ್ಟ. ಆ ಬುಕ್ಕು ಕ್ಯಾಸ್ಟಿಸ್ಟ್ ವಿಷಯದಿಂದ ಬಹಳಷ್ಟು ತುಂಬಿತ್ತು. ದೇಶದ ಕಾನ್ಸ್ಟಿಟ್ಯೂಷನ್ ಅನ್ನು ಹುಟ್ಟಿಸಿದಂತ ಡಾಕ್ಟರ್ BR ಅಂಬೇಡ್ಕರ್ ಈ ಬುಕ್ ನ ಸುಟ್ಟಾಕಿದ್ರು. ವಾಟ್ಸಪ್ ನ ಈ ಮಾಫಿಯಾ ಹಿಂದೂಗಳನ್ನ ಟಾರ್ಗೆಟ್ ಮಾಡಿದ್ರು, ಪ್ರಿಫರಬಲಿ ಹಿಂದೂ ಕ್ಯಾಸ್ಟ್ ಅಪ್ಪರ್ ಜನರು. ಈಗ ಬ್ರೇನ್ ವಾಶ್ ಮಾಡಿದಂತ 4 ಡಿಪಾರ್ಟ್ಮೆಂಟ್ ಏನಂತ ನಾವು ತಿಳ್ಕೊಳ್ಳೋಣ. ಮೊದಲ ಡಿಪಾರ್ಟ್ಮೆಂಟ್ ಏನಂದ್ರೆ ರೇಷಿಯಲ್ ಆರ್ ರಿಲಿಜಿಯಸ್ ಪ್ರೈಡ್. ಒಬ್ಬ ಸಾಧಾರಣ ಮನುಷ್ಯನನ್ನ ಕೆಣಕೋದಿಕ್ಕೆ ಪ್ರಾರಂಭದಿಂದ ಎದುರಿರುವಂತ ಮೆಸೇಜ್ ಎಲ್ಲ ಕೆಲ್ಸಕ್ಕೆ ಬರಲ್ಲ. ಪ್ರಾರಂಭದ ಮೆಸೇಜ್ ಎಲ್ಲ ಪ್ರೈಡ್ ಅಲ್ಲಿ ಫೋಕಸ್ ಮಾಡ್ಬೇಕು, ಆವಾಗ್ಲೇ ಅವ್ರ ಬಲೆಯಲ್ಲಿ ಬೀಳೋದು. ನಿಮ್ಮ ಮತನ ನೆನ್ಸ್ಕೊಂಡು ನೀವು ಗರ್ವ ಪಡ್ಬೇಕಂತ ಅವ್ರು ಮಾಡ್ತಾರೆ. ನೋಡ್ರಿ, ಹಿಂದೂಗಳೆಲ್ಲ ಎಷ್ಟು ಗೌರವದಿಂದ ಇದ್ರು. ನಮಗೆ ಎಲ್ಲಾನು ಗೊತ್ತು. ನಮ್ಮ ಇತಿಹಾಸನೇ ಪ್ರಪಂಚದಲ್ಲಿ ತುಂಬಾ ಗೌರವ ತರುವಂತ ಇತಿಹಾಸ. ನಮ್ಮ ಸಂಸ್ಕೃತಿ ಪ್ರಪಂಚದಲ್ಲಿ ದೊಡ್ಡ ಸಂಸ್ಕೃತಿ. ಡಿಪಾರ್ಟ್ಮೆಂಟ್ ನಂಬರ್ 2, ವಿಕ್ಟಿಮೈಸೇಷನ್ ಆರ್ ಸೆಲ್ಫ್ ಪ್ರಿಟಿ. ಒನ್ಸ್ ನಿಮ್ಮೊಳಗಡೆ ಅಹಂಕಾರ, ಈಗೋ ಇಳಿದ ತಕ್ಷಣ ಆಮೇಲೆ ನಿಮ್ಮನ್ನೆಲ್ಲ ವಿಕ್ಟಿಮ್ ಆಗಿ ಅವ್ರು ಚೇಂಜ್ ಮಾಡ್ತಾರೆ. ನಿಮಗೆ ಕೆಲವೊಂದು ಮೆಸೇಜ್ ಬರುತ್ತೆ, ಅದರಲ್ಲಿ ಏನಿರುತ್ತಂದ್ರೆ ಯಾವ ರೀತಿ ಬಹಳಷ್ಟು ದಿನಗಳಿಂದ ಹಿಂದೂಗಳ ಮೇಲೆ ಹಲ್ಲೆ ನಡೀತಾ ಇದೆ ಅಂತ. ಇಲ್ಲಿ ನೋಡಿ ನಾವು ಎಷ್ಟು ದೊಡ್ಡ ವಿಕ್ಟಿಮ್ ಅಂತ. ಬಹಳಷ್ಟು ದಿನದಿಂದ ಈ ವ್ಯಕ್ತಿಗಳು ನಮ್ಮನ್ನ ಎದ್ದೇಳಕ್ಕೆ ಬಿಡ್ತಾ ಇಲ್ಲ. ಒಂದ್ ವೇಳೆ ಇದೆಲ್ಲ ನೀವು ನಂಬಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹಲ್ಲೆ ಮಾಡೋಕೆ ಬರ್ತಾ ಇರೋ ನೆಕ್ಸ್ಟ್ ಡಿಪಾರ್ಟ್ಮೆಂಟ್ 3, ಯು ಆರ್ ಇನ್ ಡೇಂಜರ್. ನಿಮ್ಮ ಮೇಲೆ ಬಹಳಷ್ಟು ದಿನಗಳಿಂದ ಹಲ್ಲೆ ಮಾತ್ರ ಅಲ್ಲ, ನೀವು ಇನ್ನೂ ಅಪಾಯದಲ್ಲೇ ಇದ್ದೀರಾ. ಪ್ರತಿಯೊಂದು ವಾರ, ಪ್ರತಿಯೊಂದು ದಿವಸ ಸುಳ್ಳಾಗಿರೋ ಮೆಸೇಜ್ ಅವ್ರಿಗೆ ಹೋಗಿ ಸೇರುತ್ತೆ. ಇಲ್ಲಿ ನೋಡಿ, ನೀವು ಮನೆಯಲ್ಲಿ ಇರ್ಬೇಕಾದ್ರೆ ಕೊಲ್ತಾರೆ. ಅಲ್ಲಿ ನೋಡಿ, ಅಲ್ಲಿ ಏನ್ ನಡೀತು ಅಂತ. ಅಲ್ಲಿ ನೋಡಿ, ಸಾಧುಗಳನ್ನ ಹೇಗೆ ಕೊಲೆ ಮಾಡಿದಾರಂತೆ. ಯಾವ್ದಾದ್ರು ಒಂದ್ ದಿವಸ ನಿಮಗೂ ಈ ರೀತಿ ನಡೆಯುತ್ತೆ. ಇದೆಲ್ಲ ಮಾಡ್ತಾ ಇರೋದು ಯಾರು? ಅವರೆಲ್ಲ ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್, ಖಾಲಿಸ್ತಾನಿಗಳು. ಯಾರೆಲ್ಲ ಆಂಟಿ ಬಿಜೆಪಿ ಆಗಿದಾರೋ ಅವರೆಲ್ಲ ವಿರೋಧಿಗಳಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್, ಆಮ್ ಆದ್ಮಿ ಪಾರ್ಟಿ, ಎಲ್ಲ ಅಪೋಸಿಷನ್ ಪಾರ್ಟಿ, ಲೆಫ್ಟ್ ವಿಂಗ್, ಚಿಕ್ಕ ಚಿಕ್ಕ ಗ್ಯಾಂಗ್ಸ್, ಜಾರ್ಜ್ ಸೋರೋಸ್, ಪಾಕಿಸ್ತಾನ್, ಚೈನಾ, USA, ರಷ್ಯಾ, ಎಲ್ಲ ಇಂಟರ್ನ್ಯಾಷನಲ್ ಏಜೆನ್ಸೀಸ್, ಇದೆಲ್ಲ ನಿಮಗೆ ವಿರೋಧವಾಗಿದೆ. ನೀವೆಲ್ಲರೂ ಅಪಾಯದಲ್ಲಿದ್ದೀರಾ. ಈ ಭಯನ ನಿಮ್ಮೊಳಗಡೆ ಸ್ಪ್ರೆಡ್ ಮಾಡಿದ್ಮೇಲೆ ಆ ಭಯದಿಂದ ನಿಮ್ಮನ್ನ ಕಾಪಾಡಕ್ ಬರ್ತಾರೆ ಡಿಪಾರ್ಟ್ಮೆಂಟ್ 4, ಮೋದಿಯ ಕಲ್ಟ್ ಆಫ್ ಪರ್ಸನಾಲಿಟಿ. ಯಾರು ನಿಮ್ಮನ್ನ ಕಾಪಾಡ್ತಾರೆ? ಮೋದಿಜಿ ಬಂದೇ ನಿಮ್ಮನ್ನ ಕಾಪಾಡ್ತಾರಾ? ಮೋದಿಜಿನೇ ನಮ್ಮ ಲಾರ್ಡ್ ಅಂಡ್ ಸೇವಿಯರ್. ವಾಟ್ಸಪ್ ಮೆಸೇಜ್ ಮುಖಾಂತರ ನಿಮ್ಮನ್ನ ನಂಬಿಸ್ತಾರೆ. ಅದೇನಂದ್ರೆ ಮೋದಿ ಸಾಧಾರಣವಾದ ಮನುಷ್ಯನೇ ಅಲ್ಲ. ಇವರು ಕೃಷ್ಣನ ಅವತಾರ, ರಾಮನ ಅವತಾರ. ಯಾವುದೇ ಎಲೆಕ್ಷನ್ ನಡೆದ್ರು ಅದಕ್ಕಿಂತ ಮುಂಚೆ ದ 3rd and 4th ಡಿಪಾರ್ಟ್ಮೆಂಟ್
ಎಲ್ಲರ ಜೊತೆ ಆಕ್ಟಿವ್ ಆಗಿರ್ತಾರೆ. ನಿಮಗೆ ವಾಟ್ಸ್ಆಪ್ ಮೆಸೇಜ್ ಬರುತ್ತೆ, ಒಂದ್ ವೇಳೆ ನೀವು ಹಿಂದೂಗಳನ್ನ ಕಾಪಾಡಬೇಕಂದ್ರೆ ಬಿಜೆಪಿಗೆ ವೋಟ್ ಮಾಡಿ. ಜಸ್ಟಿಫಿಕೇಶನ್ ನ ಕರೆಕ್ಟ್ ಮಾಡೋದಕ್ಕೋಸ್ಕರ ಬಹಳಷ್ಟು ಸುಳ್ಳುಗಳನ್ನ ಉತ್ಪಾದನೆ ಮಾಡ್ತಾರೆ. ಶಾರ್ಟ್ ಆಗಿ ಹೇಳ್ಬೇಕಂದ್ರೆ ಈ ಕ್ರೊನಾಲಜಿನ ಮತ್ತೆ ಅರ್ಥ ಮಾಡ್ಕೊಳ್ಳಿ. ಡಿಪಾರ್ಟ್ಮೆಂಟ್ ನಂಬರ್ 1, ನೀವು ಹಿಂದೂಗಳ ಮಹಾನ್. ಡಿಪಾರ್ಟ್ಮೆಂಟ್ ನಂಬರ್ 2, ನೀವು ಬಹಳಷ್ಟು ವರ್ಷಗಳಿಂದ ಕಷ್ಟನ ಅನುಭವಿಸ್ತಾ ಇದ್ದೀರಾ. ಡಿಪಾರ್ಟ್ಮೆಂಟ್ ನಂಬರ್ 3, ನೀವು ಅಪಾಯದಲ್ಲಿ ಇದ್ದೀರಾ. ಅದಾದ್ಮೇಲೆ ಡಿಪಾರ್ಟ್ಮೆಂಟ್ ನಂಬರ್ 4, ಮೋದಿಯು ಮತ್ತು ಬಿಜೆಪಿ ಬಂದು ಕಾಪಾಡ್ತಾರೆ. ನಿಮ್ಮನ್ನ ಯಾವಾಗ್ಲೂ ಎಮೋಷನಲ್ ರೋಲರ್ ಕೋಸ್ಟರ್ ಅಲ್ಲಿ ಪ್ರಯಾಣಿಸ್ತಾರೆ. ಅದು ಎಷ್ಟು ಅಪಾಯ ಅಂತ ಯೋಚನೆ ಮಾಡಿ. ಆಮೇಲೆ ಪ್ರೈಡ್ ಓಡ ಎಮೋಷನ್, ಅರೆಗೆನ್ಸ್ ಕೋಪ, ಆಮೇಲೆ ಸೆಲ್ಫ್ ಪಿಟಿ, ಆಮೇಲೆ ವಿರೋಧ, ಹೆದರಿಕೆ. ಇದರಲ್ಲಿ ಯಾವುದೇ ರೀತಿ ಸಂದೇಹ ಇಲ್ಲ. ಇದನ್ನ ಕೇಳಿದ ಮೇಲೆ ಸಾಧಾರಣ ಮನುಷ್ಯ ಒಂದು ಮನಸ್ಸಿನ ರೀತಿಯಲ್ಲಿ ಜೀತದಾಳಾಗ್ತಾನೆ. ಇದೇ ವಿಷಯನೂ ಹಿಟ್ಲರ್ ಟೈಮಲ್ಲಿ ನಡೆದಿದೆ. ಆದ್ರೆ ಆ ಟೈಮಲ್ಲಿ ವಾಟ್ಸಪ್ ಇಲ್ಲ. ಆದ್ರೆ ಯಾವಾಗ್ಲೂ ರೇಡಿಯೋ ಮತ್ತು ಸಿನಿಮಾ ಮುಖಾಂತರ ಇದೇ 4 ಡಿಪಾರ್ಟ್ಮೆಂಟ್ ನ ಜನಗಳನ್ನ ಬ್ರೈನ್ ವಾಶ್ ಮಾಡಕ್ಕೆ ಅವರು ಉಪಯೋಗಿಸಿದ್ರು. ಫಸ್ಟ್ ಅಲ್ಲಿ ಇರುವಂತ ಜರ್ಮನ್ ಆರಿಯನ್ಸ್ ನ ಅವ್ರ ಜಾತಿ ಎಷ್ಟು ಗೌರವವಾದದ್ದು, ಅಲ್ಲಿರುವವರೆಲ್ಲ ಎಷ್ಟು ಗೌರವವಾದರು, ಇದೆಲ್ಲದಕ್ಕಿಂತ ದೊಡ್ಡ ಜಾತಿಗಿಂತ ಪ್ಯೂರೆಸ್ಟ್ ರೇಷಿಯೋ ಅಂತ ಹೇಳಿದ್ರು. ಇದು ಎರಡನೇದು ನೋಡಿ ನಾವು ಎಷ್ಟು ದೊಡ್ಡ ವಿಕ್ಟಿಮ್ ಅಲ್ಲಿ ಇದೀವಿ ಅಂತ. ನಮ್ಮ ಎಕನಾಮಿ ಎಲ್ಲ ನಾಶವಾಯ್ತು, ನಮ್ಮ ದೇಶ ಎಷ್ಟು ಕಷ್ಟ ಅನುಭವಿಸ್ತಾ ಇದೆ. ಇದು ಎಲ್ಲದಕ್ಕೂ ಕಾರಣನೇ ಆ ಜ್ಯೂಸೇ. ಮೂರನೇದು, ನೀವು ಡೇಂಜರ್ ಅಲ್ಲಿ ಇದ್ದೀರಾ. ನೋಡಿ, ಆ ಜ್ಯೂಸ್ ಬಂದು ನಮ್ಮ ದೇಶನ ಹಾಳು ಮಾಡ್ತಾನೆ. ಅವರು ನಿಮ್ ಮನೇಲಿ ಸೇರ್ಕೊಂಡು ನಿಮ್ಮನ್ನೆಲ್ಲ ಕೊಲೆ ಮಾಡ್ತಾರೆ. ಅದಿಲ್ಲದೆ 4ನೇದು, ಯಾವ್ದಕ್ಕೂ ಎದುರ್ಕೋಬೇಡಿ, ನಮ್ಮ ಸುಪ್ರೀಂ ಲೀಡರ್ ಇದರಿಂದ ಕಾಪಾಡ್ತಾರೆ. ಹಿಟ್ಲರ್ ನಾವು ಅನ್ಕೊಂಡಿರೋ ಹಾಗೆ ದೇವರ ಅವತಾರ. ಅವ್ರು ಎಲ್ಲಾ ಸಮಸ್ಯೆಯಿಂದ ಕಾಪಾಡ್ತಾರೆ. ಒಂದು ಸ್ಟ್ರಾಟಜಿ ಪೋಟಿಗಾಗಿ ಇನ್ನೊಂದು ಸ್ಟ್ರಾಟಜಿ ಅವರು ಯೂಸ್ ಮಾಡ್ತಾ ಇದ್ರು. ಅದೇ ರೀತಿ ಇವತ್ತು ವಾಟ್ಸ್ಆಪ್ ರೀತಿಯಲ್ಲಿ ನಿಮ್ಮನ್ನ ಬ್ರೈನ್ ವಾಶ್ ಮಾಡಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ಇನ್ನು ಡೀಟೇಲ್ ಆಗಿ ತಿಳ್ಕೊಬೇಕಂದ್ರೆ ಚಾಟ್ GPT ಅಲ್ಲಿ ಹೋಗಿ ನೋಡಿ ಹಿಟ್ಲರ್ ಅವ್ರ ಮೆಜಾರಿಟಿ ಕಮ್ಯುನಿಟಿನ ಯಾವ ರೀತಿ ಬ್ರೈನ್ ವಾಶ್ ಮಾಡಿದ್ದಾರೆ ಅಂತ. ಇದನ್ನ ಕೇಳಿದ್ರೆ ಪಾಯಿಂಟ್ ಬೈ ಪಾಯಿಂಟ್ ಆನ್ಸರ್ ನಿಮಗೆ ಸಿಗುತ್ತೆ. ಇನ್ನು ಪ್ರಶ್ನೆಗೆ ಉತ್ತರ ಸಿಗ್ಬೇಕಂದ್ರೆ ನೀವು ಕೌಂಟರ್ ಕ್ವಶನ್ ನ ಕೇಳಿ ನೋಡಿ. ಯಾಕಂದ್ರೆ ಚಾಟ್ GPT ಒಂದು ಕೌಂಟರ್ ಕ್ವಶನ್ ಗೆ ಒಂದು ದೊಡ್ಡ ಟೂಲ್ ಆಗಿದೆ. ಈ ಟೂಲ್ ದಿಂದ ಬಹಳಷ್ಟು ವಿಷಯನ ಕಲಿಯಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಇದನ್ನ ನಮ್ಮ ಸ್ಟಡೀಸ್ಗೋಸ್ಕರ, ಬಿಸ್ನೆಸ್ ಗೋಸ್ಕರ, ಕೆಲ್ಸಕ್ಕೋಸ್ಕರ ಇದನ್ನ ಯೂಸ್ ಮಾಡ್ಕೋಬಹುದು. 2 ಪಟ್ಟರಷ್ಟು ಕೆಲಸ ನಡೆಯುತ್ತೆ. ನಮ್ಮ ಧ್ರುವರಾರ್ದಿಯಲ್ಲಿ ಮಾಸ್ಟರ್ ಕೋರ್ಸ್ GPT ನಾ ಮಾಡಿದೀನಿ. ನೀವು ಇದುವರೆಗೆ ಇದನ್ನ ನೋಡಿಲ್ಲ ಅಂದ್ರೆ ನೀವು ನಿಮ್ಮ ಜೀವನನ ಟ್ರಾನ್ಸ್ಫರ್ ಮಾಡೋದಕ್ಕೆ ಯಾವ ರೀತಿ ಚಾಟ್ GPT ನ ಯೂಸ್ ಮಾಡೋದಂತ ಡೀಟೇಲ್ ಆಗಿ ಈ ಕೋರ್ಸ್ ಅಲ್ಲಿ ನಾನು ಹೇಳ್ತೀನಿ. ಈ ಕೋರ್ಸ್ ನ ತಗೊಂಡ್ಮೇಲೆ ನೀವೇ ತಿಳ್ಕೊಂತೀರಾ ಗೂಗಲ್ ಸರ್ಚ್ ನ ಯೂಸ್ ಮಾಡೋದು ಎಷ್ಟು ಹಳೆ ಕಾಲ ಅಂತ. ನಿಮ್ಮ ಮೈಂಡ್ ಅಲ್ಲಿ ಎಷ್ಟೇ ಪ್ರಶ್ನೆ ಇದ್ರು ಇದನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಕೆಲಸದಲ್ಲಿ ಏನಾದರೂ ಪ್ರಶ್ನೆ ಇದ್ರೆ ಚಾಟ್ GPT ಒಂದು ಬೆಸ್ಟ್ ಟೂಲ್ ಆಗಿ ಯೂಸ್ ಆಗುತ್ತೆ. ಕೂಪನ್ ಕೂಡ ಯೂಸ್ ಮಾಡಿ ವರ್ಕ್ 40, ಇದರಲ್ಲಿ ನಿಮಗೆ 40% ಡಿಸ್ಕೌಂಟ್ ಸಿಗುತ್ತೆ. ಕೋರ್ಸ್ ನ ಲಿಂಕ್ ಈ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಸಿಗುತ್ತೆ, ಇಲ್ಲಾಂದ್ರೆ ಲಿಂಕ್ ಕೆಳಗಡೆ ಇರೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಖಂಡಿತ ಹೋಗಿ ಚೆಕ್ ಮಾಡಿ. ಮತ್ತೆ ಈ ಟಾಪಿಕ್ ಗೆ ತಿರ್ಗಾ ಬರೋಣ. ಒಂದ್ ವೇಳೆ ಈ ಪ್ರಾಸೆಸ್ ಎಲ್ಲ ಪೂರ್ತಿ ಆಯ್ತಂದ್ರೆ ಅದಾದ್ಮೇಲೆ ವಾಟ್ಸ್ಆಪ್ ಡೋಸ್ ಎಲ್ಲ ರೆಗ್ಯುಲರ್ ಆಗಿದ್ರೆ ಸಾಕು. ಒಂದು ವಾಟ್ಸ್ಆಪ್ ಮೆಸೇಜ್ ಬೆಳಿಗ್ಗೆ ಬರುತ್ತೆ, ಇನ್ನೊಂದು ವಾಟ್ಸ್ಆಪ್ ಮೆಸೇಜ್ ಸಾಯಂಕಾಲ ಬರುತ್ತೆ. ಈ ವಿಷಯ ಮತ್ತೆ ಮತ್ತೆ ರಿಪೀಟ್ ಆಗ್ತಾನೆ ಇರುತ್ತೆ. ಇದೆಲ್ಲ ಆದ್ಮೇಲೆ ಯಾರ್ ಬನಿಯನ್ ಹಾಕೊಂಡ್ರೇನು, ಯಾರ್ ಅಂಡರ್ವೇರ್ ಹಾಕೋದ್ರೇನು, ಪೆಟ್ರೋಲ್ 500 ರೂಪಾಯಿ ಇರ್ಲಿ, ಗ್ಯಾಸ್ ಸಿಲಿಂಡರ್ 5000 ಇರ್ಲಿ, ಕೆಲಸ ಇಲ್ಲದೆ ಇದ್ರೆ ಏನು, ಮಣಿಪುರ್ ಸುಟ್ಟೋಗ್ಲಿ, ಹಸ್ದೇವ್ ಕಾಡ್ ನಾಶವಾಗ್ಲಿ, ಲಡಾಖ್ ಅಲ್ಲಿ ಅಪಾಯವಾಗ್ಲಿ, ರೈತರಿಗೆ MSP ಸಿಗದೆ ಹೋಗ್ಲಿ, ನಮ್ಮ ದೇಶದ ಸಾಲ 205 ಲಕ್ಷ ಸಾಲವಾಗಿ ಬದಲಾಗಿದೆ. ಸರ್ಕಾರಿ ಶಾಲೆ ಚೆನ್ನಾಗಿಲ್ಲ, ಅದರಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಎಲ್ಲರೂ ಒಂದೇ ಹೇಳ್ತಾರೆ, ಏನಾದ್ರೂ ನಡೀಲಿ ವೋಟ್ ನಾವು ಮೋದಿಗೆ ಮಾತ್ರ ನಾನು ಹಾಕೋದು. ಕಾಂಗ್ರೆಸ್ ಅವ್ರ ಮ್ಯಾನಿಫೆಸ್ಟೋಲ್ಲಿ ಎಷ್ಟೇ ಒಳ್ಳೆ ವಿಷಯ ನಡೆದ್ರು, ಬಿಜೆಪಿ ಅವ್ರ ಮ್ಯಾನಿಫೆಸ್ಟೋಲ್ಲಿ ಎಷ್ಟೊಂದು ವಿಷಯ ಸುಳ್ಳು ಹೇಳಿದ್ರು, ಅವ್ರ ವೋಟ್ ನ ಖಂಡಿತ ಮೋದಿಗೆ ಹಾಕೋದು. ಏನಕ್ಕೆ? ಯಾಕಂದ್ರೆ ಈ ವಾಟ್ಸ್ಆಪ್ ಮಾಫಿಯಾ ಅವ್ರನ್ನ ಜೀತದಾಳಾಗಿ ಮಾಡಿದೆ. ಮೋದಿಯಿಂದ ಮಾತ್ರ ಅವ್ರನ್ನ ಕಾಪಾಡಕ್ಕಾಗುತ್ತಂತ ಅವ್ರು ನಂಬ್ತಾ ಇದ್ದಾರೆ. ವಿಷಯನ ಇನ್ನೂ ಪೂರ್ತಿಯಾಗಿ ಅರ್ಥ ಮಾಡ್ಕೋಬೇಕಂದ್ರೆ ನೀವು ಅದರ ಜೊತೆಗೆ ಸೇರಿಸಿ ನಾವು ಇದನ್ನ ಅರ್ಥ ಮಾಡ್ಕೊಳಕ್ಕೆ ನಾವು ಈ 4 ಡಿಪಾರ್ಟ್ಮೆಂಟ್ ನ ಡೀಟೇಲ್ ಆಗಿ ನೋಡ್ಬೇಕಾಗುತ್ತೆ. ಫಸ್ಟ್ ಟೈಪ್ ನಾವು ನೋಡಕ್ ಹೋದ್ರೆ ಇದರಲ್ಲಿ ಯಾವ ರೀತಿ ಸುಳ್ಳೆಲ್ಲ ಹೇಳ್ತಾ ಇದ್ದಾರೆ ನೋಡಿ. ಈ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ನಾಟ್ಯಶಾಸ್ತ್ರನ ಎಕ್ಸ್ಪ್ಲೋರ್ ಮಾಡಿದ್ರೆ ಗ್ರೇಟ್ ಭರತ್ ಮುನಿ ಬಗ್ಗೆ ಗೊತ್ತಿರಲ್ಲ. ನೀವು ದೊಡ್ಡ ಮ್ಯಾಥಮೆಟಿಷಿಯನ್ ಮತ್ತು ಲಿಂಗ್ವಿಸ್ಟಿಸ್ಟ್ ಆದ್ರೆ ಆಚಾರ್ಯ ಹೇಮಚಂದ್ರ ಬಗ್ಗೆ ಓದೋದಿಲ್ಲ. ನಾವು ಮೆಗಾ ಆಸ್ಟ್ರೋನಾಟ್ಸ್ ಆದ್ರೆ ಆರ್ಯಭಟ್ಟದಿಂದ ಇನ್ಸ್ಪಿರೇಷನ್ ತಗೊಳ್ರಿ ಅಂತ ಯಾವುದೇ ರೀತಿ ಮೆಸೇಜ್ ಬರೋದಿಲ್ಲ. ಯಾಕಂದ್ರೆ ಅವರೊಬ್ಬ ಸೈಂಟಿಸ್ಟ್. ಒಂದ್ ವೇಳೆ ವಿಜ್ಞಾನನ ಈ ವಿಷಯದಲ್ಲಿ ತಗೊಂಬಂದ್ರೆ ಇದು ಒಂದು ದೊಡ್ಡ ಸಮಸ್ಯೆ ಆಗುತ್ತೆ. ಈ ದೇಶದ ದೊಡ್ಡ ಫಿಸಿಷಿಯನ್ ರಿಷಿ ಚಾರಕ್ನ ಚಾರಕ್ಕೆ ಬರ್ದಿರೋದು. ಇದ್ರ ಮುಖಾಂತರ ನಮ್ಮ ದೇಶನ ಒಂದು ದೊಡ್ಡ ಮೆಡಿಕಲ್ ಸೆಂಟರ್ ಆಗಿ ನಾವು ಚೇಂಜ್ ಮಾಡಬಹುದು. ಆದ್ರೆ ನಾವು ಈ ವಿಷಯನ ಮಾಡೋದೇ ಇಲ್ಲ. ಮತದ ಬಗ್ಗೆ ಹೆಸರಿಟ್ಕೊಂಡು ಪ್ರೈಡ್ ಫೀಲಿಂಗ್ ಕೊಡೋದೇ ಇಲ್ಲ. ವಾಟ್ಸ್ಆಪ್ ಯೂನಿವರ್ಸಿಟಿಲಿ ಮೆಜಾರಿಟಿ ಆಗಿ ನೀವು ಮತದ ಬಗ್ಗೆ, ಇಂಡಿಯನ್ ಮೈಥಾಲಜಿ, ರಾಜರ ಬಗ್ಗೆ ಕತೆ ಕೇಳಕ್ಕೆ ನಿಮಗೆ ಸಿಗುತ್ತೆ. ರಾಮಾಯಣ, ಭಗವದ್ಗೀತೆಯಲ್ಲಿರೋ ವಿಷಯನೆಲ್ಲ ಹೇಳೋದಕ್ಕೆ ಆಗೋದಿಲ್ಲ. ದೇವರು ರಾಮ್ ಯಾವ ರೀತಿ ಹಂಬಲ್ ಆದ್ರು ಅಂತೆ, ಆಮೇಲೆ ಕೋಪನ ಯಾವ ರೀತಿ ಕಂಟ್ರೋಲ್ ಮಾಡ್ಬೇಕಂತ ಹೇಳೋದೇ ಇಲ್ಲ. ಬರೀ ಪ್ರೈಡ್ 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 ಮಾತ್ರನೇ ಹೇಳ್ತಾರೆ. ಅದರಿಂದ ಕೋಪ, ಗರ್ವ ಮಾತ್ರ ಜಾಸ್ತಿ ಉಂಟು ಮಾಡ್ತಾರೆ. ಇದರಿಂದ ಸುಳ್ಳು ಮೆಸೇಜ್ ಕೂಡ ಅವ್ರು ಕಳಿಸ್ತಾರೆ. ಇದರಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ವೇದದಲ್ಲಿ ಎಲ್ಲಾ ಇದೆ ಅಂತ, ಕೊರೋನಾ ವೈರಸ್ಗೆ ಕ್ಯೂರ್ ಅವ್ರ ಹತ್ರ ಇದೆ ಅಂತ, ವೇದದಲ್ಲಿ ಕ್ಯಾನ್ಸರ್ಗೆ ಮಾತ್ರ ಇದೆ ಅಂತ, ಬಹಳ ವರ್ಷಗಳ ಹಿಂದೆ ಹಿಂದೂಸ್ ಎಲ್ಲ ಟೆಸ್ಟ್ ಬೇಬಿನ ಉತ್ಪಾದನೆ ಮಾಡಿದಾರಂತ, ಎಲ್ಲಾನು ನಮ್ಮ ಹಿಂದೂ ಸ್ಕ್ರಿಪ್ಟ್ ಅಲ್ಲಿ ಇದೆ. ಇದನ್ನೆಲ್ಲ ಅಮೆರಿಕನ್ ಯೂನಿವರ್ಸಿಟಿ ಪ್ರೂವ್ ಮಾಡಿದೆ. ಈ ರೀತಿ ಮೆಸೇಜಸ್ ಎಲ್ಲ ಅವ್ರು ಕಳಿಸ್ತಾ ಇರ್ತಾರೆ.
ಒಂದು ವಿಷಯ, ಈ ಯೂನಿವರ್ಸಿಟಿ ಎಲ್ಲಿದೆ, ಇದರ ಆಧಾರ ಎಲ್ಲಿದೆ, ಇದನ್ನೆಲ್ಲ ನಾವು ಕೇಳಬಾರ್ದು ಅಂತ ಅವ್ರು ಹೇಳ್ತಾರೆ. ಆಧಾರದ ಬಗ್ಗೆ ಕೇಳಿದ್ರೆ ನಿಮ್ಮನ್ನ ಆಂಟಿ ಇಂಡಿಯನ್ ಅಂತ ಪ್ರೂವ್ ಮಾಡ್ತಾರೆ. ಇದರಲ್ಲಿ ಬಹಳಷ್ಟು ಯೂಟ್ಯೂಬ್ ಚಾನಲ್ಸ್ ಇದೆ, ಸೂಡೋ ಸೈಂಟಿಫಿಕ್ ಕ್ಲೈಮ್ಸ್ ನ ಡಿಬಗ್ ಮಾಡ್ತಾರೆ. ಈ ನಿಜಾನ ಕಂಡಿಡಿತಾರೆ. ಯಾಕಂದ್ರೆ ಸುಳ್ಳು ಕಂಡಿಡಿಯಕ್ಕೆ ಅಷ್ಟೊಂದು ಸುಲಭ ಅಲ್ಲ. ಯಾಕಂದ್ರೆ ವಾಟ್ಸ್ಆಪ್ ಮಾಫಿಯಾ ನಿಮ್ಮನ್ನ ಆಂಟಿ ಇಂಡಿಯನ್ ಅಂತ ಪ್ರೂವ್ ಮಾಡುತ್ತೆ. ಲಾಲಾ ರಾಮದೇವ್ ಇವರು ಕೋರೋನಿಲ್ ಅನ್ನೋ ಹೆಸರಲ್ಲಿ ಇಂಡಿಯಾದವ್ರನ್ನೆಲ್ಲರನ್ನು ಮೂರ್ಖನಾಗಿ ಮಾಡ್ತಾ ಇದ್ದಾರೆ. ದಿನಗಳ ಒಳಗೆ 69% ರೋಗಿಗಳಿಗೆ ನೆಗೆಟಿವ್ ಆಗುತ್ತೆ. 7 ದಿನಗಳ ಒಳಗೆ 100% ರೋಗಿಗಳಿಗೆ ನೆಗೆಟಿವ್ ಆಗುತ್ತೆ. ಇವ್ರ ಜೇನಲ್ಲಿ ಚೈನೀಸ್ ಶುಗರ್ ಕಲಬೆರಕೆಯಾಗಿದೆ ಅಂತ ರಿಪೋರ್ಟ್ ಬಂದಿದೆ. ಅವರು ತಪ್ಪಾಗಿರೋ ವಿಷಯನ ಹೊರಗಡೆ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ಬಿಜೆಪಿ ಸೈಡ್ ಇದ್ದಾರೆ. ಇದು ಒಂದ್ ರೀತಿಯಲ್ಲಿ ಅವ್ರ ಪ್ರೈಡ್ ನ ಹೇಳ್ಕೊಂತಾ ಇದ್ದಾರೆ. ಅವ್ರನ್ನೆಲ್ಲ ಈ ಕೆಲಸನ ಮಾಡಿಸ್ತಾ ಇದ್ದಾರೆ. ಆದ್ರೆ ಚೆನ್ನಾಗಿ ಓದಿರೋ ಡಾಕ್ಟರ್ ಎಪ್ಟೋಲಾಜಿಸ್ಟ್ ಫಿಲಿಸ್ಟ್ ಎ.ಬಿ. ಫಿಲಿಪ್ ರಿಸರ್ಚ್ ಎವಿಡೆನ್ಸ್ ಎಂಫೆರಿಕಲ್ ಬಗ್ಗೆ ಮಾತಾಡಿದ್ರೆ ಅವ್ರ ಮೇಲೆ ಆಂಟಿ ಇಂಡಿಯನ್ ಅಂತ ಅಪವಾದನ ಓಡಿಸ್ತಾ ಇದ್ದಾರೆ. ಈ ರೀತಿ ಬಹಳಷ್ಟು ಉದಾಹರಣೆಗಳು ಇವೆ. ಜಗ್ಗಿ ವಾಸುದೇವ್ ಇವರು ಯಾವುದೇ ರೀತಿ ಹಿಂದೂ ಸ್ಕ್ರಿಪ್ಟ್ಸ್ ಓದಿಲ್ಲ ಅಂತ ಧೈರ್ಯವಾಗಿ ಹೇಳ್ತಾ ಇದ್ದಾರೆ. ಬುಕ್ಕಲ್ಲಿ ಇರೋದನ್ನ ಓದಿ ಹೇಳಿದ್ರೆ ಅದನ್ನ ಪ್ಲಾಗರಿಸಮ್ ಅಂತೀರಾ? ನಾನ್ ಯಾವುದೇ ರೀತಿ ಬುಕ್ ಓದಿಲ್ಲ. ಯಾರಾದ್ರೂ ಇದನ್ನ ಬುಕ್ಕಲ್ಲಿ ಇರೋ ತರ ಇಲ್ಲ ಅಂತ ಹೇಳಿದ್ರೆ ಬುಕ್ ನ ಕರೆಕ್ಟ್ ಮಾಡಿ ಅಂತ ಹೇಳ್ತೀನಿ. ನಾನಿನ್ನು ಭಗವದ್ಗೀತೆನೇ ಓದಿಲ್ಲ. ನಾನ್ ನಿಜವಾಗ್ಲೂ ಓದಿಲ್ಲ. ನಾನು ನೋಡುವಂತ ನೋಟ ಯಾವಾಗ್ಲೂ ನನ್ನನ್ನು ಸೋಲಿಸಿಲ್ಲ. ಹಾಗಾಗಿ ನಾನು ಸ್ಕ್ರಿಪ್ಚರ್ಸ್ ಇಂದ ಬಹಳ ದೂರನೇ ಇದ್ದೀನಿ. ನಾನು ಯಾವುದೋ ಓದಿ ನನ್ನ ನೆಮ್ಮದಿ ನಾನು ಕಳ್ಕೊಳಕ್ಕೆ ಸ್ಪಿರಿಚುವಲ್ ಬುಕ್ಸ್ ಓದಕ್ಕೆ ಯಾವುದೇ ರೀತಿಯ ಅವಶ್ಯಕತೆ ಇಲ್ಲ ಅಂತ ಬಿಜೆಪಿನ ಫೇವರೇಟ್ ಹಿಂದೂ ಗುರು ಆದ್ರೆ ಆಚಾರ್ಯ ಪ್ರಶಾಂತ್ ಅವರು ಎಲ್ಲಾ ಸ್ಕ್ರಿಪ್ಟ್ ನ ಪೂರ್ತಿಯಾಗಿ ಓದಿದ್ದಾರೆ. ಅದಿಲ್ಲದೆ ಭಗವದ್ಗೀತೆಯಲ್ಲಿರೋ ವ್ಯಾಲ್ಯೂಸ್ ಬಗ್ಗೆ ಅವ್ರು ಹೇಳ್ಕೊಡ್ತಾ ಇದ್ದಾರೆ. ಅವ್ರನ್ನ ಆಂಟಿ ಹಿಂದೂ ಆಗಿ ಬದಲಾಯಿಸಬೇಕಂತ ಯೋಚನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ವಾಟ್ಸ್ಆಪ್ ಮಾಫಿಯಾ ಅಜೆಂಡಾಕ್ಕೆ ಎದುರಾಗಿದ್ದಾರೆ. ಏರೋಸ್ಪೇಸ್ ಟೆಕ್ನಾಲಜಿ, ಎಲೆಕ್ಟ್ರೋಸ್ಟಾಟಿಕ್ಸ್, ಥರ್ಮೋಡೈನಮಿಕ್ಸ್ ಅವರು ಎಲ್ಲದಕ್ಕೂ ಪ್ರೂವ್ ಬೇಕಂತ ಕೇಳ್ತಾರೆ. ಇದನ್ನ ಅವಮಾನ ಮಾಡೋ ರೀತಿ ಇರುತ್ತೆ. ಹಾಗಾದ್ರೆ ಇದು ಎಲ್ಲಿಂದ ಸಿಗುತ್ತೆ? ಇದೆಲ್ಲ ಇಮ್ಯಾಜಿನೇಷನ್ ಸಿಗುತ್ತೆ. ಬೇರೆ ಯೂಟ್ಯೂಬರ್ಸ್ ನ ಎಕ್ಸಾಂಪಲ್ ಆಗಿ ತಗೊಳ್ಳಿ. ಒಂದ್ ವೇಳೆ ನಮ್ಮ ಯೂಟ್ಯೂಬರ್ ನಮ್ಮ ತಾಯಿ ತಂದೆನೆ ಬೈತಾ ಇರ್ಬೇಕಾರೆ ಬೆಟ್ಟಿಂಗ್, ಗ್ಯಾಮ್ಲಿಂಗ್, ಗೇಮ್ಸ್ ಎಲ್ಲ ಪ್ರಮೋಟ್ ಮಾಡ್ತಾ ಇದ್ದಾರೆ, ಹಿಂದೂಗಳಿಗೆ ತಪ್ಪಾಗಿ ದಾರಿ ತೋರಿಸ್ತಾ ಇದ್ದಾರೆ. ಆದ್ರೆ ಅವ್ರ ಬೆನ್ನಲ್ಲಿ ಜೈ ಶ್ರೀರಾಮ್ ಅಂತ ಇದೆ. ನಮ್ಮ ವಾಟ್ಸ್ಆಪ್ ಮಾಫಿಯಾಗೆ ತಿಳಿದಿರೋಗೆ ಅವ್ರು ಕ್ಲಿಯರ್ ಆಗಿರೋ ಹಿಂದೂ. ಯಾಕಂದ್ರೆ ಅವ್ರೇ ಆ ಅಜೆಂಡಾನ ಫಾಲೋ ಮಾಡಕ್ ಆಗೋದು. ಒಂದ್ ವೇಳೆ ನಾನಿಲ್ಲಿ ಸ್ವಾಮಿ ವಿವೇಕಾನಂದರ ಬಗ್ಗೆ ಮಾತಾಡ್ಬೇಕಂದ್ರೆ, ಆದಿಶಂಕರ ಟೀಚಿಂಗ್ ಬಗ್ಗೆ ನೀವು ಅರ್ಥ ಮಾಡ್ಕೋಬೇಕಂದ್ರೆ, ರಾಮಾಯಣದಲ್ಲಿ ನಾವು ಕಲ್ತಿರೋದು 2 ಡೀಟೇಲ್ ವಿಡಿಯೋಸ್ ಆಗಿ ಡಿವೈಡ್ ಮಾಡಿ ಭಗವದ್ಗೀತೆ ವಿಷಯನ ನಿಮ್ಗೆ ಓದ್ ತೋರಿಸಿದ್ರೆ ಆಮೇಲೆ ಈ ಜನಗಳೆಲ್ಲ ನಮ್ಮನ್ನ ಆಂಟಿ ಇಂಡಿಯನ್ ಅಂತ ಪ್ರೂವ್ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ನಾನು ಈ ರೀತಿ ಸುಳ್ಳಾಗಿರೋ ವಿಷಯ ನನ್ನ ಹೇಳಿಲ್ಲ. ವಾಟ್ಸ್ಆಪ್ ಮಾಫಿಯಾ ನಿಮಗೆ ಕೊಡುವಂತ ಒಂದು ಕರುಣೆನ ನಾನ್ ನಿಮಗೆ ಇಲ್ಲಿ ಕೊಡಕ್ಕಾಗಲ್ಲ. ಜನಗಳು ಅವ್ರ ಬುದ್ಧಿನ ಆಫ್ ಮಾಡ್ಬೇಕಂತ ಫಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರಿಗೆ ಹೇಳ್ಕೊಡ್ತಾರೆ. ಬಹಳಷ್ಟು ಕತೆಗಳು ಅವ್ರು ನಿಮಗೆ ಹೇಳ್ತಾರೆ. ಅದರಲ್ಲಿ ಒಂದು ಅವನ್ಲಿಂದ ಆಕ್ಸಿಜನ್ ರಿಲೀಸ್ ಆಗುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ಅಟ್ಮಾಸ್ಫಿಯರ್ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾರೆ. ಗೋಧಿ ಮೀಡಿಯಾ ಚಾನಲ್ ಒಂದ್ಸಾರಿ ಒಂದು ಪ್ರೋಗ್ರಾಮ್ ನ ಮಾಡಿದ್ರು. ಅದರಲ್ಲಿ 10 ಕಿಲೋ ತುಪ್ಪದಲ್ಲಿ ರಿಟರ್ನ್ ಆಕ್ಸಿಜನ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳಿದ್ರು. ಇಟಾಲಿಯನ್ ನ ಫೇಮಸ್ ಸೈಂಟಿಸ್ಟ್ ಜಿ.ಹಿ. ಬಿಗೆಟ್ ಗೊಬ್ಬರನ ಪರಿಶೋಧನೆ ಮಾಡಿದ್ಮೇಲೆ ಒಂದು ಸ್ಪೂನ್ ತುಪ್ಪನ ಯಜ್ಞಕ್ಕೆ ಹಾಕೋದ್ರಿಂದ 1 ಟನ್ ಆಕ್ಸಿಜನ್ ಸಿಗುತ್ತೆ ಅಂತ ಪರಿಶೋಧನೆಯಲ್ಲಿ ನಿರೂಪಿಸಿದ್ದಾರೆ. ನಾವೆಲ್ಲರೂ ಸ್ಕೂಲಲ್ಲಿ ಓದಿರ್ತೀವಿ ಆಕ್ಸಿಜನ್ ಇಂದ ಕಂಬರ್ಷನ್ ಆಗುತ್ತೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ. ಆದ್ರೆ ಪಾರ್ಷಿಯಲ್ ಬರ್ನಿಂಗ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಉತ್ಪನ್ನ ಆಗುತ್ತೆ. ಆದ್ರೆ ಪದೇ ಪದೇ ಈ ಕ್ಲೈಮ್ಸ್ ನ ಹೇಳ್ತಾ ಇದಾರೆ. ಏನಕ್ಕಂದ್ರೆ ಅವಾಗ್ಲೇ ಜನಗಳ ಬುದ್ಧಿನ ಸ್ವಿಚ್ ಆಫ್ ಮಾಡಕ್ಕಾಗೋದು. ಜಾತಿ ಬಗ್ಗೆ ಮಾತಾಡ್ತಾ ಇದಾರೆ ಅಂದ್ರೆ, ಹಿಂದೂ ರಿಲಿಜಿಯನ್ ಬಗ್ಗೆ ಮಾತಾಡ್ತಾ ಇದಾರೆ ಅಂತ ಯಾರು ಕೇಳಬಾರ್ದು. ಏನ್ ಮೆಸೇಜ್ ಹೇಳ್ತೀವೋ ಅದನ್ನ ನೀವು ನಂಬೇಕು. ಇದ್ರಲ್ಲಿ ನೋಡಿ ಏನೇನ್ ಸುಳ್ಳ ಹೇಳಿದ್ದಾರೆ ಅಂತ. ದನ ಆಕ್ಸಿಜನ್ ನ ಕೊಡುತ್ತೆ ಅಂತ. ಈ ಲಿಸ್ಟ್ ಅಲ್ಲಿ ಲೇಟೆಸ್ಟ್ ಆಗಿ ಬಂದವ್ರೆ ಪ್ರಜ್ಞಾ ಠಾಕೂರ್. ಗೋಮೂತ್ರ ಕುಡಿಯೋದ್ರಿಂದ ಲಂಗ್ಸ್ ಅಲ್ಲಿರೋ ಸಮಸ್ಯೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ನಿಜ ಏನಂದ್ರೆ ಇವರು ಯಾವುದೇ ರೀತಿ ಸ್ಕ್ರಿಪ್ಟ್ ನ ಓದಿಲ್ಲ ಅಂತ ಅರ್ಥ. ಯಾವುದೇ ವೇದದಲ್ಲಿ ಏನಾದ್ರೂ ಬರ್ದಿದ್ಯಾ ಅವನ್ಲಿಂದ ಆಕ್ಸಿಜನ್ ಬರೋದು, ದನದಿಂದ ಆಕ್ಸಿಜನ್ ಬರೋದು? ಯಾವುದೇ ವೇದದಲ್ಲಿ ಅದರಲ್ಲಿ ಆಧಾರ ಇಲ್ಲ. ಋಗ್ವೇದದಲ್ಲಿ ಮೊದಲ ಸ್ಲೋಗನ್ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ. ಅವನ ಅರ್ಥ ಏನಂತ, ಅದು ನಾವು ಲಾರ್ಡ್ ಅಗ್ನಿಗೆ ಮಾಡುವಂತ ಒಂದು ಪ್ರೇಯರ್. ನಾನು ಅವನಿಗೆ ಎದುರಲ್ಲ. ನಾನು ನನ್ನ ಮದುವೆಗೆ ಅವನ್ ಪೂಜಾನ ಮಾಡಿದ್ದೀನಿ. ನಾ ಈ IT ಸೆಲ್ ಅಲ್ಲಿ ವಾಟ್ಸ್ಆಪ್ ಮೆಸೇಜ್ ಅಲ್ಲಿ ಕಳಿಸುವಂತ ಸಮಾಚಾರದ ಬಗ್ಗೆ ಎದುರಾಗಿದ್ದೀನಿ. ಅವರೆಲ್ಲರೂ ಜನಗಳ ಮೈಂಡ್ ನ ಸ್ವಿಚ್ ಆಫ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿರುವಂತ ಎಲ್ಲ ಸೈಂಟಿಫಿಕಲ್ ಲಾಜಿಕಲ್ ಎಕ್ಸ್ಪ್ಲನೇಷನ್ ಎಲ್ಲಾನು ಬುದ್ಧಿ ಒಳಗೆ ಇಟ್ಕೋಬೇಕಂತ ಯೋಚನೆ ಮಾಡ್ತಾ ಇದ್ದಾರೆ. ಈ ರೀತಿ ಯೋಚನೆ ಮಾಡಿದ್ರೆ ಅವ್ರ ಬಲೆಯಲ್ಲಿ ಬೀಳಕ್ಕಾಗಲ್ಲ. ಇಲ್ಲಿ ಬಹಳಷ್ಟು ಹೆಣ್ಮಕ್ಳು ತಮ್ಮ ಕಾಲಲ್ಲಿ ಕಾಲುಂಗ್ರ ಹಾಕೊಂಡಿರ್ತಾರೆ. ಏನಕ್ಕಂದ್ರೆ ಇದು ಒಂದು ಕಲ್ಚರಲ್ ಟ್ರೆಡಿಷನ್ ಆಗಿ ನಾವು ನೋಡ್ತಾ ಇದೀವಿ. ಪ್ರಪಂಚದಲ್ಲಿರುವಂತ ತುಂಬಾ ದೇಶದಲ್ಲಿ ನೋಡಬಹುದು, ಆಫ್ರಿಕಾದಲ್ಲಿ ಕೂಡ ನೋಡಬಹುದು. ತುಂಬಾ ಸಿಂಪಲ್ ಎಕ್ಸ್ಪ್ಲನೇಷನ್. ಆದ್ರೆ ಈ ಸಿಂಪಲ್ ಎಕ್ಸ್ಪ್ಲನೇಷನ್ ಅಲ್ಲಿ ಗೌರವ ಎಲ್ಲಿ ಇದೆ? ಅದರಲ್ಲಿ ಪ್ರೈಡ್ ಫೀಲಿಂಗ್ ಕೂಡ ಬರ್ತಾ ಇಲ್ವೇ? ಇವಾಗ ವಾಟ್ಸ್ಆಪ್ ಮಾಫಿಯಾ ಏನ್ ಮಾಡುತ್ತೆ, ನಿಮಗೆ ಇದ್ರ ಬಗ್ಗೆ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ಹೇಳ್ತಾರೆ. ಆಕ್ಚುಲಿ ಕಾಲುಂಗುರ ಹಾಕೋ ಸೈಂಟಿಫಿಕ್ ರೀಸನ್ ಏನಂತ ನಾವು ಇವಾಗ ನೋಡೋಣ. ಇಂಗ್ಲಿಷ್ ಜಾಗರಣೆಯಿಂದ ಪ್ರಾರಂಭವಾಗಿ ಯೂಟ್ಯೂಬ್ ಚಾನಲ್ ವರೆಗೂ ಇಂಡಿಯಾ ಟುಡೇದಲ್ಲಿ ಜಗ್ಗಿ ವಾಸುದೇವ್ ಎಲ್ಲರೂ ಒಂದೊಂದು ಕಾರಣನ ಹೇಳ್ತಾ ಇದ್ದಾರೆ. ಎಲ್ಲದಕ್ಕೂ ಹಿಂದೆ ಒಂದೇ ಒಂದು ಕಾರಣ ಇದೆ, ನಿಮ್ಮಲ್ಲಿರುವಂತ ಗೌರವದ ಫೀಲಿಂಗ್ ನ ರೈಸ್ ಮಾಡಕ್ಕೆ. ಆ ಗೌರವದ ಫೀಲಿಂಗ್ ನ್ಯಾಷನಲ್ ಹಿಸ್ಟೋರಿಕಲ್ ಎಕ್ಸ್ಪ್ಲನೇಷನ್ ಅಲ್ಲಿ ಸಿಗೋಲ್ಲ.
ಜಗ್ಗಿ ವಾಸುದೇವ್ ಅನುಪಮ್ ಕೇರ್ ಹತ್ರ ಮಾತಾಡ್ಬೇಕಾದ್ರೆ ಕೇಳಿದ್ರು, ನಿಮ್ಮ ಬಾಡಿ ಮೇಲೆ ಮೆಟಲ್ಸ್ ನ ಸ್ಟ್ರಾಟಜಿಕ್ ಆಗಿ ಇಟ್ಟಿವೆ ಅಂದ್ರೆ ಅವಾಗ ನಿಮ್ಮ ಬಾಡಿಯಿಂದ ನೀವು ಬಿಟ್ಟೋಗಕ್ಕಾಗಲ್ಲ ಅಂತ ಹೇಳಿದ್ರು. ಒಂದು ವೇಳೆ ನಿಮ್ಮ ದೇಹದಲ್ಲಿ ಒಂದು ಜಾಗದಲ್ಲಿ ಕಬ್ಬಣ ಇಟ್ರಂದ್ರೆ ಅಪ್ಪಿ ತಪ್ಪಿ ಕೂಡ ನೀವು ತೀರ್ಕೊಳದೇ ಇಲ್ಲ. ನಿಮ್ ಮಾತಲ್ಲಿ ಏನಾದ್ರು ಸೆನ್ಸ್? ಕೆಲವೊಂದು ವಾಟ್ಸ್ಆಪ್ ಮೆಸೇಜ್ ನಿಮಗೆ ಹೇಳುತ್ತೆ, ಅದೇನಂದ್ರೆ ನಮ್ಮ ಟೋ ಅಲ್ಲಿರುವಂತ ಸೆಕೆಂಡ್ ಫಿಂಗರ್ ಅದರಿಂದ ನರಕ್ಕೆ ಪಾಸ್ ಆಗುತ್ತೆ, ಅದರಲ್ಲಿ ಯೂಟರಸ್ ಕೂಡ ಕನೆಕ್ಟ್ ಆಗಿದೆ. ತನಿಕ್ ಜಾಗ್ರನ್ ಏನ್ ಹೇಳುತ್ತಂದ್ರೆ ಇದರಿಂದ ವುಮೆನ್ ಫರ್ಟಿಲಿಟಿ ಕೂಡ ಜಾಸ್ತಿ ಆಗುತ್ತೆ. ಜಿಂದಗಿ.com ಅಲ್ಲಿ ಏನ್ ಹೇಳಿದಾರೆ ಅಂದ್ರೆ ಓಡೋದ್ರಿಂದ ಯೂಟರಿನ್ ಮತ್ತು ಹಾರ್ಟ್ ಡಿಸೀಸ್ ಕಮ್ಮಿ ಆಗುತ್ತೆ ಅಂತ ಹೇಳಿದ್ದಾರೆ. ಹೇಳ್ದಂತೆ ಇವ್ರು ಬರ್ದ್ಬಿಟ್ಟು ಹೇಳ್ತಾರೆ ಇದು ಸೈಂಟಿಫಿಕ್ ಸ್ಟಡೀಸೇ ಪ್ರೂವ್ ಮಾಡಿದೆ ಅಂತ. ಸರಿ ಹೇಳಿ, ಯಾವ ಸೈಂಟಿಫಿಕ್ ಸ್ಟಡೀಸ್ ಇದು ಪ್ರೂವ್ ಮಾಡಿದೆ ಅಂತ? ಇಂಡಿಯಾ ಟುಡೇ ಆರ್ಟಿಕಲ್ ಏನ್ ಹೇಳುತ್ತೆ ಅಂದ್ರೆ ಇದನ್ನ ಹಾಕೋದ್ರಿಂದ ಯೂಟೇರಿಯಸ್ ಬ್ಲಡ್ ಪ್ರೆಷರ್ ಇನ್ ಚೆಕ್ ಅಲ್ಲಿ ಇದೆ ಅಂತ, ಆಮೇಲೆ ಹೆಣ್ಮಕ್ಳ ಮೆನ್ಸ್ಟ್ರುಯಲ್ ಸೈಕಲ್ ಕಂಟ್ರೋಲ್ ಇದೆ ಅಂತ. ಅವ್ರ ಹೆಡ್ಡಿಂಗ್ ಅಲ್ಲಿ ಏನಿದೆ ಅಂತ ಬೆನಿಫಿಟ್ಸ್ ಆಸ್ ಪರ್ ವೇದಾಸ್. ಇಂಡಿಯಾ ಟುಡೇದವರು ಇದ್ರ ಬಗ್ಗೆ ಸ್ವಲ್ಪ ಹೇಳಿ, ಯಾವ ವೇದದಲ್ಲಿ ಯಾವ ಶ್ಲೋಕದಲ್ಲಿ ಇದ್ರ ಬಗ್ಗೆ ಬರ್ದಿದಾರ ಅಂತ. ಇಲ್ಲಾಂದ್ರೆ ಇದರಲ್ಲಿ ಯಾವ್ದೇ ರೀತಿ ಆಧಾರ ಸಿಗಲ್ಲ ಅಂತ, ಯಾಕಂದ್ರೆ ಇದ್ರ ಬಗ್ಗೆ ಬರ್ದೇ ಇಲ್ಲ. 10th ಓದಿರೋ ಯಾವ್ದೇ ಹುಡುಗರಿಗೂ ಇದ್ರ ಬಗ್ಗೆ ಗೊತ್ತಿರುತ್ತೆ. ನರ್ವ್ಸ್ ನೆಟ್ವರ್ಕ್ ನಮ್ಮ ದೇಹದ ಪೂರ್ತಿ ಕನೆಕ್ಟ್ ಆಗಿದೆ ಅಂತ, ಇದು ಗೊತ್ತಿರೋ ವಿಷಯನೇ. ಈ ವಿಷಯದಲ್ಲಿ ಯಾವ್ದೇ ರೀತಿ ಸೆನ್ಸು ಇಲ್ಲ ಅಂತ. ಅದೇನಂದ್ರೆ ನಮ್ಮ ಟೋನ ಸೆಕೆಂಡ್ ಫಿಂಗರ್ ಡೈರೆಕ್ಟ್ ಆಗಿ ಹಾರ್ಟ್ ಗೆ ಕನೆಕ್ಟ್ ಆಗುತ್ತೆ ಅಂತ. ಈ ವಾಟ್ಸ್ಆಪ್ ಯೂನಿವರ್ಸಿಟಿಯಲ್ಲಿ ಬೇಟೆ ಆಡ್ತಿರೋ ಅಂತ ಬಹಳಷ್ಟು ಅನ್ಎಜುಕೇಟೆಡ್ ಇರ್ತಾರೆ. ಒಂದ್ ವೇಳೆ ಅವರಿಗೆ ಅವ್ರ ನಾಲೆಜ್ ನ ಅಪ್ಲೈ ಮಾಡೋದು ಗೊತ್ತಿಲ್ಲ ಅಂದ್ರೆ ಆ ತರ ವ್ಯಕ್ತಿಗಳೆಲ್ಲ ಓದಿದ್ರು ಕೂಡ ಓದ್ದೇ ಇಲ್ದವ್ರಿಗೆ ಸಮಾನವಾಗಿರ್ತಾರೆ. ಇನ್ನೊಂದು ಕ್ಲೈಮ್ ವಾಟ್ಸಪ್ ಅಲ್ಲಿ ಸ್ಪ್ರೆಡ್ ಆಗ್ತಿದೆ, ಅದೇನಂದ್ರೆ ಕುಂಕುಮ ಇಟ್ಕೊಳೋದ್ರಿಂದ ನಮ್ಮ ನೆತ್ತಿಯಲ್ಲಿರುವಂತ ಟ್ರೈಗೆಮಿನಲ್ ನರ್ವ್ ಸ್ಪ್ರೆಸ್ ಆಗುತ್ತೆ, ಇದರಿಂದ ನಮ್ಮ ಸೈನಸಸ್ ಕೂಡ ಕ್ಲಿಯರ್ ಆಗುತ್ತೆ. ಇವಾಗ ಟ್ರೈಗೆಮಿನಲ್ ನರ್ವ್ ಅನ್ನೋದು ಒಂದು ದೊಡ್ಡ ವಿಷಯ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಇರುವಂತ ವಿದ್ಯಾರ್ಥಿಗಳ ಖಂಡಿತ ಮೂರ್ಖರಾಗಿ ಮಾಡುತ್ತೆ. ಆದ್ರೆ ಆಕ್ಚುಲಿ ಈ ಡಯಾಗ್ರಾಮ್ ನ ನೀವು ನೋಡಿದ್ರೆ ಇಲ್ಲಿರುವಂತ ಟ್ರೈಗೆಮಿನಲ್ ನರ್ವ್ಸ್ ಎಂಡ್ ಪಾಯಿಂಟ್ ಇದು ನಮ್ಮ ನೆತ್ತಿಲಿಲ್ಲ. ಆಕ್ಚುಲಿ ಇದು ಐಬ್ರೋಸ್ ಮೇಲೆ ಇದೆ, ಚೀಕ್ಸ್ ಮೇಲಿದೆ, ಚಿನ್ ಮೇಲೆ ಇದೆ. ಈ ಡಯಾಗ್ರಾಮ್ ನ ನಿಮ್ಮಿಂದ ನೋಡಕ್ಕಾಗುತ್ತೆ. ಅದ್ರ ಜೊತೆಗೆ ಈ ಪಾಯಿಂಟ್ಸ್ ನೆಲ್ಲ ಪ್ರೆಸ್ ಮಾಡಿದ್ರೆ ಸೈನಸ್ ಎಲ್ಲ ಕ್ಲಿಯರ್ ಆಗೋದಿಲ್ಲ. ಇದೆಲ್ಲ ಉಚಿತನ. ನಿಜವಾಗ್ಲೂ ಕುಂಕುಮ ಇಟ್ಕೊಳೋದು ನಿಮ್ಮ ರಿಲಿಜಿಯಸ್ ಕಲ್ಚರಲ್ ಟ್ರೆಡಿಷನ್, ಅದಕ್ಕೂ ಕೆಲವೊಂದು ಮಹಿಮೆಗಳು ಇವೆ. ಈ ನಾಮದ ಬಗ್ಗೆ ಎಲ್ಲ ವಸುದೇವ ಉಪನಿಷತ್ತಲ್ಲಿ ಬರ್ದಿದ್ದಾರೆ. ಈ 3 ಕೋಡ್ಗಳು 3 ಮೂರ್ತಿಯ ರಿಮೈಂಡರ್. ಬ್ರಹ್ಮ, ವಿಷ್ಣು, ಶಿವ. ಅದರ 3 ರಿಯಾಲಿಟಿ ಮಾಯಾ, ಬ್ರಹ್ಮ, ಆತ್ಮ. ಇದು ಒಂದು ಸ್ಪಿರಿಚುವಲ್ ರೀಸನ್ ಮತ್ತು ಟ್ರೆಡಿಷನಲ್ ರೀಸನ್. ಒಂದ್ ವೇಳೆ ಈ ವಾಟ್ಸ್ಆಪ್ ನ ನೀವು ನಂಬಿದ್ರೆ ಆಮೇಲೆ ಈ ಸೂಡೋ ಸೈಂಟಿಫಿಕ್ ಉಚಿತನೇ ನೀವೆಲ್ಲ ನಂಬ್ತೀರಾ. ಆದ್ರೆ ರಿಯಲ್ ಆಗಿರುವಂತ ಸ್ಪಿರಿಚುವಲ್ ರೀಸನ್ ನ ನೀವೆಲ್ಲರೂ ಬಿಟ್ಬಿಡ್ತೀರಾ. ಹಾಗಾದ್ರೆ ಆಂಟಿ ಹಿಂದೂ ನಾನಲ್ಲ. ಈ ವಾಟ್ಸ್ಆಪ್ ಮಾಫಿಯಾ ಇರೋದ್ರಲ್ಲಿ ದೊಡ್ಡ ಆಂಟಿ ಇಂಡಿಯಾ. ಸುಳ್ಳಿರುವಂತ ಕತೆಗಳನ್ನ ಹೇಳಿ ಹಿಂದೂಗಳನ್ನ ತಪ್ಪಾಗಿರೋ ವಿಷಯದಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಇವರೆಲ್ಲ ವಾಟ್ಸ್ಆಪ್ ಮೆಸೇಜ್ ಅಲ್ಲಿ ಸೈನ್ಸ್ ಬಗ್ಗೆ ಬಹಳಷ್ಟು ಮಾತಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಸರ್ಕಾರದ ರಿಸರ್ಚ್ ಬಜೆಟ್ ನೀವು ಅದನ್ನ ನೋಡಿದೀರಾ? ಪ್ರತಿಯೊಂದು ವರ್ಷ ನಮ್ಮ ಸೈನ್ಸ್ ಸೈಂಟಿಸ್ಟ್ ಏನ್ ಹೇಳ್ತಾರೆ ಗೊತ್ತಾ? ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗೆ ಯಾಕಿಷ್ಟು ಅಲರ್ಟ್ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾರೆ. 2021ರಲ್ಲಿ ಇಸ್ರೇಲ್ ಅವರ GDPಯಲ್ಲಿ 5.5% ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗೋಸ್ಕರ ಯೂಸ್ ಮಾಡ್ತಾ ಇದ್ದಾರೆ. ಸೌತ್ ಕೊರಿಯಾ ತಮ್ಮ GDP ಇಂದ 4.93% ಖರ್ಚು ಮಾಡ್ತಾ ಇದ್ದಾರೆ. ಆದ್ರೆ ಇಂಡಿಯಾದಲ್ಲಿ ವಾಟ್ಸ್ಆಪ್ ಮಾಫಿಯಾ ಬಲೆಯಲ್ಲಿ ಬಿದ್ದವರು ನಮ್ಮ ರಿಸರ್ಚ್ಗೆ ಖರ್ಚು ಮಾಡ್ಬೇಕಂತ ಯಾವುದೇ ರೀತಿ ಯಾವತ್ತೂ ಅವ್ರು ಹೇಳೋದೇ ಇಲ್ಲ. ಖರ್ಚು ಮಾಡಿದ್ರೆ ಇಂಡಿಯಾ ಬಹಳಷ್ಟು ವಿಷಯನ ತಿಳ್ಕೊಬೋದಂತ. ಅವಾಗ್ಲೇ ಸೈಂಟಿಫಿಕ್ ಪ್ರೋಗ್ರೆಸ್ ನ ನೋಡಬಹುದು, ಖಂಡಿತ ಇಂಪ್ರೂವ್ ಆಗುತ್ತೆ. ಹಾಗೆ ನಡೆದ್ರೆ ಖಂಡಿತ ಪ್ರೌಡ್ ಆಗಿ ಫೀಲ್ ಆಗುತ್ತೆ. ಇಲ್ಲ, ಅವರೆಲ್ಲ ಮುಂಚೆನೆ ಪ್ರೌಡ್ ಆಗಿದ್ದಾರೆ. ಫಸ್ಟ್ ಯಾವ ರೀತಿ ಫಾರ್ಮಾಲಿಟೀಸ್ ಇರುತ್ತೆ ಅಂದ್ರೆ, ಮಗನೇ ಫಸ್ಟ್ ಕಷ್ಟಪಟ್ಟು ಓದು ಅಂತ ಹೇಳ್ತಾರೆ. ಯಾವುದೇ ಫೀಲ್ಡ್ ಆದ್ರೂ ನೀನ್ ಪ್ರತಿಭೆ ತೋರಿಸಿ ನಮ್ಮನ್ನ ಗೌರವ ಪಡಿಸು ಅಂತ ಹೇಳ್ತಾರೆ. ಇವಾಗ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲ ಏನಕ್ಕೆ ಇಷ್ಟೊಂದು ಪ್ರಾಸೆಸ್? ಇವಾಗ ವಾಟ್ಸ್ಆಪ್ ಯೂನಿವರ್ಸಿಟಿಯಿಂದ 2 ಮೆಸೇಜ್ ಬಂದಿದೆ, ಇದನ್ನ ನೋಡಿ, ಇದನ್ನ ಓದಿ ನಿಮ್ಮನ್ನ ನೀವೇ ಗೌರವ ಪಡಿ. ಈ ಕಡೆ ಮಗ, ಆ ಕಡೆ ಅಪ್ಪ ಬಹಳ ಗೌರವದಿಂದ ಇರ್ತಾರೆ. ಆದ್ರೆ ಒಂದೇ ಒಂದು ವಿಷಯನೇ, ನಿನ್ನ ಬುದ್ಧಿನ ಉಪಯೋಗಿಸಬಾರ್ದು, ಪ್ರಶ್ನೆ ಕೇಳಬಾರ್ದು, ಯಾವುದೇ ರೀತಿ ವೆರಿಫೈ ಕೂಡ ಮಾಡಬಾರ್ದು. ಇಲ್ಲಿ ನಿಮಗೆ ಸಿಗುವಂತದ್ದು ದೊಡ್ಡ ಪ್ರೈಡ್. ಈ ಮಾಫಿಯಾ ಬಗ್ಗೆ 2nd and 3rd and 4th ಡಿಪಾರ್ಟ್ಮೆಂಟ್ ಬಗ್ಗೆ ಆಳವಾಗಿ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ಅಂತ. ನಮ್ಮ ಟೂರ್ ಪೂರ್ತಿ ಮುಗಿಯಕ್ಕಿನ ಮುಂಚೆ ನಾವು ಈ ಮಾಫಿಯಾನ ನಾಶ ಮಾಡಲೇಬೇಕು. ನೀವು ಬೇರೆ ವಿಡಿಯೋಗೋಸ್ಕರ ವೇಟ್ ಮಾಡುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾವು ಇವಾಗ್ಲಿಂದನೇ ನಮ್ಮ ಕೆಲಸನ ಸ್ಟಾರ್ಟ್ ಮಾಡಿಬಿಟ್ಟಿವಿ. ಬನ್ನಿ ಫ್ರೆಂಡ್ಸ್, ನಾವೆಲ್ಲ ಸೇರ್ಕೊಂಡು ಈ ವಾಟ್ಸ್ಆಪ್ ಯೂನಿವರ್ಸಿಟಿನ ಸ್ವಲ್ಪನ ಕೆತ್ತೋಣಂತೆ. ನಾನ್ ಕೇಳಿರೋದೇನಂದ್ರೆ, ಬಿಜೆಪಿ IT ಸೆಲ್ ಅಲ್ಲಿ 10,000 ಜನ ಸೇರ್ಕೊಂಡು ಈ ಮಾಫಿಯಾನ ಮಾಡ್ತಾ ಇದಾರಂತೆ. ಆದ್ರೆ ಸ್ನೇಹಿತರೆ, ನಾವು ಒಟ್ಟಾಗಿ ಸೇರಿದ್ರೆ 1 ಕೋಟಿಗಿಂತ ಜಾಸ್ತಿ ಜನ ಇಲ್ಲಿದ್ದೀವಿ. ಬಿಜೆಪಿ IT ಸೆಲ್ ಅವರು ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ, ಕಾಸು ಸಿಗುತ್ತಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ನಾವು ಇದನ್ನ ಮಾಡೋದಕ್ಕೆ ಕಾರಣ ನಮ್ಮ ಭಾರತ ಮಾತೆ ಮೇಲೆ ಪ್ರೀತಿ ಇದೆ. ನಾವೆಲ್ಲರೂ ಸೇರ್ಕೊಂಡು ನಮ್ಮ ದೇಶದ ಜನನಾಯಕವನ್ನು, ನಮ್ಮ ದೇಶದ ಜನಗಳನ್ನ ಈ ಬ್ರೇನ್ ವಾಶ್ ಇಂದ ಕಾಪಾಡಬೇಕಂತ ಅನ್ಕೊಂತಾ ಇದ್ದೀನಿ. ಹಾಗಾಗಿ ನೇರವಾಗಿ ನನ್ನ ಪ್ಲಾನ್ ಸ್ಟೆಪ್ 1, ನನ್ನ ವಾಟ್ಸ್ಆಪ್ ಚಾನಲ್ ಅಲ್ಲಿ ಹೋಗಿ ಜಾಯಿನ್ ಮಾಡಿ. ಈ QR ಕೋಡ್ ನ ನೀವು ಸ್ಕ್ಯಾನ್ ಮಾಡಬಹುದು, ಇಲ್ಲಾಂದ್ರೆ ಕೆಳಗಡೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಸಿಗುತ್ತೆ.
ಜಾಯಿನ್ ಮಾಡಿದ್ಮೇಲೆ ಬೆಲ್ ಐಕಾನ್ನ ಖಂಡಿತ ಒಡ್ಲೇಬೇಕು. ನಾನು ಯಾವಾಗೆಲ್ಲ ವಾಟ್ಸ್ಆಪ್ ಮೆಸೇಜ್ ಮಾಡ್ತೀನೋ ಇದನ್ನ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸ್ಟೆಪ್ 2, 1 ಇಲ್ಲಾಂದ್ರೆ 2 ಮೆಸೇಜ್ ಮಾತ್ರ ಇದರಲ್ಲಿ ನಾನು ಕಳಿಸ್ತೀನಿ. ಅದರಲ್ಲಿ ಇರುವಂತ 1.5 ಕೋಟಿ ಜನಗಳು 100 ಕಾಂಟ್ಯಾಕ್ಟ್ ಗಳಿಗೆ ಈ ಮೆಸೇಜ್ ನ ಫಾರ್ವರ್ಡ್ ಮಾಡಬೇಕು. ನಾವು 1 ಕೋಟಿ ಜನಗಳು ಸೇರಿ ಮಿಷನ್ 100 ಕೋಟಿ ಜನಗಳನ್ನ ಅಚೀವ್ ಮಾಡೋಣ. ಇವರು ಮಾಫಿಯಾದಲ್ಲಿ ಕೆಲವೊಂದು 1000 ಮೆಸೇಜ್ ನ ವಾಟ್ಸ್ಆಪ್ ಅಲ್ಲೇ ಸರ್ಕ್ಯುಲೇಟ್ ಮಾಡ್ತಾರೆ. ನಾವು 1 ಕೋಟಿ ಜನಗಳು ಸೇರಿ ಪ್ರತಿಯೊಂದು ದಿನಾನು 100 ಕೋಟಿ ಮೆಸೇಜ್ ನ ಸೆಂಡ್ ಮಾಡೋಣ. ನಾವು ಯಾವ ರೀತಿ ಎಲ್ಲ ಸ್ಪ್ರೆಡ್ ಮಾಡೋಣ ಅಂದ್ರೆ ಈ ವಾಟ್ಸ್ಆಪ್ ಮಾಫಿಯಾ ಹೆಸರು ಒಂದೇ ತಿಂಗಳಲ್ಲಿ ಕರಿಗೆ ಹೋಗ್ಬೇಕು. ಸ್ಟೆಪ್ 3, ಒಂದು ವೇಳೆ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಮೆಸೇಜ್ ನ ತೆಗಿಬೇಕಂತ ಪ್ರಯತ್ನ ಮಾಡಿದ್ರೆ ನನಗೊಂದು ಬ್ಯಾಕಪ್ ಗಾಗಿ iOS ಆಂಡ್ರಾಯ್ಡ್ ಅಲ್ಲಿ ಒಂದು ಆಪ್ ಅಂತ ಇದೆ. ಅದರ ಹೆಸರು ಧ್ರುವ್ ರಾಧಿ ಆಪ್. ಈ ಲಿಂಕ್ ಎಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಬ್ಯಾಕಪ್ ಗೋಸ್ಕರ ನೀವೆಲ್ಲ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಆವಾಗಲೇ ನನ್ನ ಮೆಸೇಜ್ ನ ನಿಮಗೆ ಕಳ್ಸಕ್ಕಾಗೋದು. ಈ ಆಪ್ ನಮ್ಮೊಳಗೆ ಒಂದು ವಾಟ್ಸ್ಆಪ್ ಚಾನಲ್ ತರ ಕೆಲಸ ಮಾಡುತ್ತೆ. ಇಲ್ಲಿಂದ ನಾನು ನಿಮಗೆ ಮೆಸೇಜ್ ಕಳಿಸ್ತೀನಿ. ಇಲ್ಲಿಂದ ನಿಮ್ಮ ವಾಟ್ಸ್ಆಪ್ ಮೆಸೇಜ್ಗೂ ಕಾಂಟ್ಯಾಕ್ಟ್ಸ್ಗೂ ನೀವು ಕಳಿಸಬಹುದಾಗುತ್ತೆ. ಸ್ಟೆಪ್ 4, ನೀವು ನಿಮ್ಮ ಕ್ಯಾಮ್ರಾನ ತೆಗೀರಿ. ಸುಳ್ಳಂತ ಗೊತ್ತಾದ್ರೆ ಅದನ್ನ 1 ಮಿನಿಟ್ ಶಾರ್ಟ್ ವಿಡಿಯೋನ ತೆಗೀರಿ. ನಾನು ಒಬ್ಬನೇ ಒಂದು ವಾರದಲ್ಲಿ ಇಷ್ಟೊಂದು ವಿಡಿಯೋಸ್ ಮಾಡ್ಬೇಕಂತ ಲಿಮಿಟ್ ಇದೆ. ಒಂದು ವೇಳೆ ನೀವು ಈ ಕೆಲಸನ ಮಾಡಕ್ಕೆ ಪ್ರಾರಂಭ ಮಾಡಿದ್ರೆ ಅವಾಗ ಇವರ ಸುಳ್ಳು ಫ್ಯಾಕ್ಟರಿನ ನಾವು ಖಂಡಿತವಾಗಿ ಕ್ಲೋಸ್ ಮಾಡಬಹುದು. ನಿಮ್ಮ ವಿಡಿಯೋನ ಇನ್ಸ್ಟಾಗ್ರಾಮ್ ರೀಲ್ಸ್, ಯೂಟ್ಯೂಬ್ ಚಾನಲ್, ಟ್ವಿಟರ್ ಅಲ್ಲಿ ಅಪ್ಲೋಡ್ ಮಾಡಿ. ಹ್ಯಾಶ್ಟ್ಯಾಗ್ ಯೂಸ್ ಮಾಡಿ #ಮಿಷನ್ 100 crore. ಈ ಹ್ಯಾಶ್ಟ್ಯಾಗ್ನ ಯೂಸ್ ಮಾಡಿ ನಾನು ನಿಮ್ಮ ವಿಡಿಯೋಸ್ನ ಹುಡುಕ್ಬೋದು. ನಿಮ್ಮ ವಿಡಿಯೋಸ್ನ ನನ್ನ ವಾಟ್ಸ್ಆಪ್ ಚಾನಲಲ್ಲಿ ಶೇರ್ ಮಾಡ್ಬೋದು. ಆವಾಗಲೇ ನಮ್ಮ 4 ದಿಕ್ಕಲ್ಲಿ ಸ್ವತಂತ್ರನ ಉಂಟು ಮಾಡ್ಬೋದು. ಅದಾದ್ಮೇಲೆ ಸ್ಟೆಪ್ 5, ವೋಟ್ ಹಾಕಕ್ಕೆ ಮರಿಬೇಡಿ. ವೋಟ್ ಹಾಕಬೇಕಾಗಿರೋದು ಬಹಳ ಮುಖ್ಯವಾಗಿರೋ ವಿಷಯ. ನಮ್ಮ ದೇಶದ 100 ಕೋಟಿ ವೋಟರ್ಸ್ನ ಜಾಯಿನ್ ಮಾಡುವಂತ ಸಮಯ ಬಂದಾಯ್ತು ಈಗ. ರಾಜಕೀಯನ ಕಾಪಾಡಿ ಮತ್ತು ಜನನಾಯಕತ್ವವನ್ನು ಕಾಪಾಡಿ. ಈ ಮೆಸೇಜ್ನ ಎಲ್ಲರ ಹತ್ರನೂ ಸೇರಿಸಬೇಕು. ಇವಾಗ ನಮ್ಮ ದೇಶದ ಜನಗಳನ್ನ ಮನಸ್ಸಿನ ಜೀತದಾಳದಿಂದ ಕಾಪಾಡಬೇಕು. ಸಮಯ ಬಂದಾಯ್ತು ಸ್ನೇಹಿತರೆ. ಇದೆಲ್ಲ ಮಾಡ್ಬೇಕಾದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ನ, ಭಗತ್ ಸಿಂಗ್, ಮಹಾತ್ಮ ಗಾಂಧಿನ, ಡಾಕ್ಟರ್ BR ಅಂಬೇಡ್ಕರ್ನ ನೆನಪಿಟ್ಕೊಳ್ಳಿ. ಜನನಾಯಕತ್ವವನ್ನು ಕಾಪಾಡೋದು ನಮ್ಮ ಜವಾಬ್ದಾರಿ ಅಂತ ನೆನಪಿಟ್ಕೊಳ್ಳಿ. ಜೈ ಹಿಂದ್.